ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ಅದು ಹೇಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆಯಿತು, ಮುಂದೆಂದು ನೋಡೋಣ. ಹಿಂದೇನೇನು ವಾಕ್ಯಗಳು ಮಾಡಬೇಕು ಎಂದು ಹೇಳಿದ್ದೀನಿ, ಮಾಡಿ ಬಂದಿದ್ದೀರಾ? ಆಯಿತು, ಓದೋಣ. ನೋಡು, ಪ್ರಥಮ ವಿಭಕ್ತಿಗೆ ಅದನ್ನು ಪರಮೇಶ್ವರನು ಪೂಜ್ಯನು, ಅದಕ್ಕೆ ಸಂಸ್ಕೃತಕ್ಕೆ ಮುಕ್ತಂ ಏನು ಹೇಳಿದ್ದು? ಆಯಿತು, ಇದು ಆನಿದೆಯಾ? ಆನಿದೆ ಅಂದರೆ ನಿಜವಾಗಿ ಆನಿದೆ. ಓಕೆ, ಈಗ ಸರಿಯಾಗಿದೆ. ಪರಮೇಶ್ವರ ಪೂಜ್ಯ. ನೀನೇನು ಹೇಳಿದ್ದಿ? ನೀವು ಅದೇ ಬರೆದಿದ್ಯಾ? ಅದೇ ಬರೆದಿದ್ಯಾ ಬೇರೆ ಏನಾದರೂ ನೀವು ಬರೆದಿದ್ದು ಓದು. ಪರಮೇಶ್ವರನು ಪೂಜ್ಯನು, ಇದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳಿದ್ದಿ? ನೀವೇನು ಬರೆದಿದ್ದಿ? ಪರಮೇಶ್ವರ ಪೂಜ್ಯ ಇರಬೇಕು. ಆಯಿತಾ? ಹೇಳ್ರಿ. ದೇವನನ್ನು ನಮಸ್ಕರಿಸುತ್ತೇನೆ. ದೇವಂ ನಮಾಮಿ. ಕರೆಕ್ಟ್. ನೀವೇನು ಬರ್ದಿದ್ದಿ? ಕರೆಕ್ಟ್. ಮುಂದಿಂದು ನಾರಾಯಣನನ್ನು ಭಜಿಸುತ್ತೇನೆ. ನಾರಾಯಣಂ ಭಜಾಮಿ. ಕರೆಕ್ಟ್. ಮುಂದಿಂದು ಆಚಾರ್ಯರನ್ನು ಸ್ಮರಿಸುತ್ತೇನೆ. ಆಚಾರ್ಯಂ ಸ್ಮರಾಮಿ. ಕರೆಕ್ಟ್. ಇತಿಹಾಸವನ್ನು ಓದುತ್ತೇನೆ. ಇತಿಹಾಸಂ ಪಠಾಮಿ. ಎಲ್ಲಿದೆ ಅಪ್ಪ ಅದು? ಪೇಜ್ 12. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಈ ಪುಸ್ತಕದಲ್ಲಿ. ಎರಡನೆಯದಲ್ಲ, ಇಲ್ಲಿದೆ. ಇತಿಹಾಸವನ್ನು ಓದುತ್ತೇನೆ ಅಂದರೆ ಏನು ಹೇಳಿದ್ದಿ? ಇತಿಹಾಸಂ ಪಠಾಮಿ. ಆಯಿತು, ಪಠಾಮಿ. ಈಗ ಎರಡನೆಯ ಪಾಠ ನೋಡೋಣ, ಅಲ್ಲವೇ? ಎರಡನೆಯ ಪಾಠ ಸಂಸ್ಕೃತ ಶಬ್ದಗಳ ಲಿಂಗಗಳು ಕನ್ನಡ ಶಬ್ದಗಳ ಲಿಂಗಗಳನ್ನೇ ಆಗಿರಬೇಕೆಂಬ ನಿಯಮವಿಲ್ಲ. ನೋಡಿ, ಲಿಂಗ ಅಂದರೆ ಗೊತ್ತಾ? ಪದಕ್ಕೆ ನಾಮಪದಗಳಿಗೆ ಲಿಂಗ ಇರುತ್ತದೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಲಿಂಗ ಅಂದರೆ ಸುಮ್ಮನೆ ಏನೋ ಒಂದು ಹೆಸರು ಅಷ್ಟೇ. ಲಿಂಗ ಅಂದಲ್ಲಿ ಹೆಂಗಸರು ಗಂಡಸರು ಏನಿಲ್ಲ, ಸುಮ್ಮನೆ ಯಾವುದೇ ಒಂದು ಚಿಹ್ನಕ್ಕೆ XYZ ಹಾಗೆ ನೆನಪಿಸಿಕೊಳ್ಳುವುದಕ್ಕೆ. ಇದು ಎಂದು ನೆನಪಿಟ್ಕೊಳ್ಳುವುದಕ್ಕೆ ಸುಮ್ಮನೆ ಅದಕ್ಕೇನೋ ಪುಲ್ಲಿಂಗ, ನಪುಂಸಕಲಿಂಗ, ಸ್ತ್ರೀಲಿಂಗ ಎಂದು ಹೆಸರಿಟ್ಟರು. ಸೊ ಸಂಸ್ಕೃತದಲ್ಲಿ ಒಂದು ಪದಕ್ಕೆ ಯಾವ ಲಿಂಗ ಇರುತ್ತದೋ ಕನ್ನಡದಲ್ಲಿ ಅದೇ ಇರುತ್ತದೆಂಬ ನಿಯಮ ಇಲ್ಲ, ಬೇರೆ ಇರುತ್ತದೆ. ಅದಕ್ಕೆ ಸ್ವಾಮೀಜಿ ಅಷ್ಟು ಸ್ಪಷ್ಟವಾಗಿ ಹೇಳಲಿಲ್ಲ. ಉದಾಹರಣೆಗೆ ಈ ಕೆಳಗಿನ ಶಬ್ದಗಳು ಪುಲ್ಲಿಂಗ ನೋಡಿ. ಅಂದರೆ ಹೇಳ್ತೀನಿ ನೋಡಿ, ಕನ್ನಡದಲ್ಲಿ ಲಿಂಗಗಳು ಹೇಗಿರ್ತವೆ ಮೊದಲು ಹೇಳಿ. ಪುರುಷ, ಅದು ನಿಜ. ಪುರುಷರೆಲ್ಲರನ್ನು ಪುಲ್ಲಿಂಗ ಎಂದು ಹೇಳ್ತೀವಿ. ಹೆಂಗಸರು ಸ್ತ್ರೀಲಿಂಗ. ಈಗ ಮಿಕ್ಕ ಜಡವಸ್ತುಗಳು ಜಡಮಕ್ಕು ನಪುಂಸಕಲಿಂಗ. ಏನಾದರೂ ಮರಗಿಡಗಳಿದ್ದರೆ ನಪುಂಸಕಲಿಂಗ. ದೆನ್ ಪ್ರಾಣಿಗಳಿದ್ದರೆ ನಾಯಿ ಹೋಗುತ್ತದೆ ಹೇಳ್ತಾರ, ಹೋಗುತ್ತಾಳೆ ಹೇಳ್ತಾರ? ಹೋಗುತ್ತಾಳೆ ಹೇಳಲ್ಲ. ಅದು ಇನ್ನೇನಾದರೂ ಹಸು ಇದ್ದರೆ ಅದು ಹೆಚ್ಚು ದೇವರು ಅಂತ ನೋಡುವಾಗ ಸ್ತ್ರೀಲಿಂಗ ಉಪಯೋಗಿಸ್ತಾರೆ. ಜನರಲ್ ಆಗಿ ಹೇಳುವಾಗ ಅದು ಮಾಡ್ತದೆ, ಅದೇ ಹೇಳಿ. ಅಂದರೆ ನಪುಂಸಕನೇ ಎಲ್ಲ. ಅಂದರೆ ಪದಗಳನ್ನು ಗಂಡಸರನ್ನು ಪುಲ್ಲಿಂಗ ಹೇಳ್ತೀವಿ, ಹೆಂಗಸರನ್ನು ಸ್ತ್ರೀಲಿಂಗ ಹೇಳ್ತೀವಿ. ಈ ಇಬ್ಬರನ್ನು ಬಿಟ್ಟರೆ ಮನುಷ್ಯರನ್ನು, ಈಗ ಮಿಕ್ಕ ವಸ್ತುಗಳೆಲ್ಲ ನಪುಂಸಕವೇ ಆಗಿಬಿಟ್ಟಿದೆ. ಅಂದರೆ ಎಲ್ಲೋ ಒಂದೆರಡು ಕಡೆ ವ್ಯತ್ಯಾಸ ಇರಬಹುದು, ಅದು ಅಪವಾದ ಬಿಡಿ. ಸಾಮಾನ್ಯ ನಿಯಮ ಹೇಳ್ತಾ ಇತ್ತು, ಅಲ್ಲವೇ? ಮರ ಗಿಡಗಳು, ಪ್ರಾಣಿಗಳು ಎಲ್ಲವೂ, ವಸ್ತುಗಳು ಎಲ್ಲವೂ ನಪುಂಸಕನೇ ಅಂದರೆ ಇರುತ್ತದೆ. ಪುಸ್ತಕ ಇರುತ್ತದೆ, ನಾಯಿ ಇರುತ್ತದೆ, ಹಸು ಇರುತ್ತದೆ, ಎಲ್ಲಕ್ಕಿರುತ್ತದೆ ಹೇಳ್ತಾರಲ್ಲ. ಇರುತ್ತಾಳೇನು ಯಾರು ಹೇಳಲ್ಲ.
ಆಯಿತು. ಅಂದರೆ ಈಗ ನೋಡಿ, ಕನ್ನಡದಲ್ಲಿ ಲಿಂಗ ಸುಲಭ. ಪುರುಷರೆಲ್ಲ ಪುರುಷರನ್ನು ಹೇಳುವ ಮಾತುಗಳು, ಪುರುಷರನ್ನು ಸೂಚಿಸುವ ಮಾತುಗಳು ಪುಲ್ಲಿಂಗ ಆಗುತ್ತವೆ. ಹೆಂಗಸರನ್ನು ಸೂಚಿಸುವ ಮಾತುಗಳು ಸ್ತ್ರೀಲಿಂಗ ಆಗುತ್ತವೆ. ಈಗ ಮಿಕ್ಕವೆಲ್ಲ ಯಾರೇ ಆಗಲಿ, ಪ್ರಾಣಿಗಳು, ಮರ, ಗಿಡಗಳು, ವಸ್ತುಗಳು ಎಲ್ಲವೂ ನಪುಂಸಕ. ಇದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಂದು ಗೊತ್ತು ಮಾಡಿಕೊಳ್ಳುವುದಕ್ಕೆ ಒಂದು ನಿಯಮ. ಇದೆಲ್ಲಿ? ಕನ್ನಡದಲ್ಲಿ. ಆದರೆ ಸಂಸ್ಕೃತದಲ್ಲಿ ಅರ್ಥವನ್ನು ನೋಡಿ ಲಿಂಗ ಮಾಡಲ್ಲ. ಗೊತ್ತಾಯ್ತಾ? ಅರ್ಥವನ್ನು ನಾವೇ ನೋಡ್ತೀವಿ. ಅರ್ಥ, ಪುರುಷರನ್ನು ಹೇಳುವ ಮಾತುಗಳು, ಪುರುಷರನ್ನು ಹೇಳುವ ಹೆಸರುಗಳೆಲ್ಲ ಪುಲ್ಲಿಂಗ ಆಗುತ್ತವೆ. ಹೆಂಗಸರನ್ನು ಹೇಳುವ ಹೆಸರುಗಳೆಲ್ಲ ಸ್ತ್ರೀಲಿಂಗ ಆಗ್ತವೆ. ಇದು ಕನ್ನಡ. ಆದರೆ ಸಂಸ್ಕೃತದಲ್ಲಿ ಲಿಂಗ ಅರ್ಥವನ್ನು ನೋಡಿ ಹೇಳಲ್ಲ. ಅರ್ಥ ಯಾರೇ ಆಗಬಹುದು, ವಸ್ತುವೇ ಆಗಬಹುದು, ಮನುಷ್ಯ ಗಂಡಸರಾಗಬಹುದು, ಹೆಂಗಸರಾಗಬಹುದು, ವಸ್ತು ಆಗಬಹುದು, ಏನೇ ಆಗಬಹುದು, ಶಬ್ದಕ್ಕೆ ಲಿಂಗ ಇರುತ್ತದೆ. ಇದು ಶಬ್ದ, ಈ ಲಿಂಗ. ಅದಕ್ಕೆ ಅರ್ಥ ಜಡವಸ್ತು ಆಗಬಹುದು. ಜಡವಸ್ತುಕ್ಕೂ ಪುಲ್ಲಿಂಗ ಹೇಳಿಬಿಡ್ತೀವಿ. ವೃಕ್ಷ ಹೇಳ್ತೀವಿ ಉದಾಹರಣೆಗೆ. ವೃಕ್ಷ ಏನು? ನಾವು ವೃಕ್ಷ ಇದೆ ಎಂದು ಹೇಳ್ತೀವಿ, ಇದ್ದಾನೆ ಎಂದು ಹೇಳಲ್ಲ. ಹೇಳ್ತೀವ? ಏಕೆ? ಮರವನ್ನು, ಮರ ಆಗಲಿ, ನಾಯಿ ಆಗಲಿ, ಅದೊಂದು ನಪುಂಸಕ ಲಿಂಗ ಹಾಗೆ ಹೇಳ್ತೀವಿ ನಾವು, ಅಂದರೆ ಕ್ರಿಯಾಪದ ಬಳಸುವ. ಆದರೆ ಸಂಸ್ಕೃತದಲ್ಲಿ ವೃಕ್ಷಕ್ಕೆ ಪುಲ್ಲಿಂಗ ಹೇಳಿಬಿಡ್ತೀವಿ. ಅದು ಹೇಗೆ ಅಂದರೆ ಪದಕ್ಕೆ ಲಿಂಗವೇ ಹೊರತು ಅರ್ಥವನ್ನು ನೋಡಲ್ಲ. ಅರ್ಥ ಏನೇ ಆಗಬಹುದು, ಹೆಂಗಸರು ಆಗಬಹುದು, ಹೆಂಗಸರಾಗಿದ್ದರೂ ಶಬ್ದಕ್ಕೆ ಲಿಂಗ ಇರುತ್ತದೆ ಅಷ್ಟೇ. ಅದು ಸಂಸ್ಕೃತದ, ನೀವು ನೆನಪಿಟ್ಕೊಂಡು ಅಥವಾ ಬರ್ಕೊಂಡು. ಶಬ್ದಕ್ಕೆ ಲಿಂಗವೇ ಹೊರತು ಸಂಸ್ಕೃತದಲ್ಲಿ ಅರ್ಥ ನೋಡಲ್ಲ. ಅರ್ಥವನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ಅರ್ಥ ಜಡವಸ್ತು ಆಗಬಹುದು, ಮನುಷ್ಯ ಆಗಬಹುದು, ಗಂಡಸರಾಗಬಹುದು, ಹೆಂಗಸರಾಗಬಹುದು, ವಸ್ತು ಆಗಬಹುದು, ಪ್ರಾಣಿ ಆಗಬಹುದು, ಮರ ಗಿಡ ಆಗಬಹುದು. ಅರ್ಥ ಏನೇ ಆಗಲಿ. ಭಾರ್ಯಕ್ಕೂ, ಭಾರ್ಯದಲ್ಲಿ ಒಂದು ಪುಲ್ಲಿಂಗ ಶಬ್ದ ಇದೆ. ದಾರ ಎಂದು ಪುಲ್ಲಿಂಗ ಶಬ್ದ. ಕಲತ್ರಂ ನಪುಂಸಕಲಿಂಗ ಇದೆ. ಹಾಗೆ ಹಾಗೆ ಅಂಥದ್ದಿದೆ. ಸೊ ಅಂದರೆ ಶಬ್ದಕ್ಕೆ ಲಿಂಗವೇ ಹೊರತು ಅರ್ಥವನ್ನು ನೋಡಲ್ಲ. ಅರ್ಥ ಏನೇ ಆಗಬಹುದು. ಹಿಂದಿಯಲ್ಲಿಯೂ ಹಾಗೆ ಇದೆ. ಬಟ್ ಹಿಂದಿಯಲ್ಲಿ ಏನಿದೆ ಅಂದರೆ, ಹಿಂದಿಯಲ್ಲಿ ವ್ಯತ್ಯಾಸ, ಪುಲ್ಲಿಂಗ ಸ್ತ್ರೀಲಿಂಗವೇ, ನಪುಂಸಕಲಿಂಗ ಇಲ್ಲ. ಹಾಂ, ಪುಲ್ಲಿಂಗ ಸ್ತ್ರೀಲಿಂಗ ಇಲ್ಲ ಅಷ್ಟೇ. ಜಾತಾ ಹೇ, ಜಾತಿ ಹೇ ಅಷ್ಟೇ, ಎರಡೇ. ಈಗ ನಪುಂಸಕ ಇಲ್ಲವೇ ಇಲ್ಲ. ಎಲ್ಲ ಜಡ ವಸ್ತುಗಳನ್ನು ಪುಲ್ಲಿಂಗ ಇದಕ್ಕೆ ವಿಂಗಡಿಸಬೇಕಾಗ್ತದೆ. ನೋಡಿ, ಚಾಯ ಸ್ತ್ರೀಲಿಂಗ, ಪಾನಿ ಪುಲ್ಲಿಂಗ. ಅದು ಏನು ಅಂದರೆ ಅದು ಹಿಂದೆ ಹಾಗೆ ಭಾಷೆ. ಪಾನಿ ಪುಲ್ಲಿಂಗ, ಚಾಯ ಸ್ತ್ರೀಲಿಂಗ. ಅದು ಹಿಂದಿಗೆ ಶಬ್ದಕ್ಕೆ ಲಿಂಗ ಇರುತ್ತದೆ, ಅರ್ಥ ಏನೇ ಆಗಲಿ ಅದೊಂದು ಕಷ್ಟ. ಘೋಡ ಅಲ್ಲಿ ಮಾತ್ರ ಇದೆ. ಪ್ರಾಣಿಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ವ್ಯತ್ಯಾಸ ನೋಡ್ತಾರೆ. ಘೋಡ ಜಾತಾ ಹೇ, ಘೋಡಿ ಜಾತಿ ಹೇ. ಘೋಡ ಗೋಡಿ ಹೇಳಬೇಕು, ಅದು ವ್ಯತ್ಯಾಸ. ಪ್ರಾಣಿಗಳಲ್ಲಿ ಹಾಗು ಅಂದರೆ ತುಂಬ ಕಷ್ಟ ಆಗ್ತದಪ್ಪ, ನೆನಪಿಟ್ಕೊಳ್ಳೋದೇ ಕಷ್ಟ. ಲಿಂಗ ಕಷ್ಟ, ಹಿಂದಿಯಲ್ಲಿ ಕಷ್ಟ, ತುಂಬ ಕಷ್ಟ ಲಿಂಗಯಲ್ಲಿ. ಹಾಗೆ ಸಂಸ್ಕೃತದಲ್ಲಿ ಮಾತ್ರ ಒಂದು ಚೂರು ಸುಲಭ. ಹಿಂದಿ ಹೆಚ್ಚು ಕಷ್ಟ, ಹಿಂದಿಗಿಂತ ಸಂಸ್ಕೃತ ಒಂದು ಚೂರು ಸುಲಭ. ಏನಂದರೆ ಶಬ್ದಕ್ಕೆ ಲಿಂಗ. ಈ ಶಬ್ದ ಕಲಿಯುವಾಗಲೇ ಇದು ಯಾವ ಲಿಂಗ ಎಂದು ಮೊದಲೇ ಕಲ್ತ್ಕೊಳ್ಳಬೇಕು. ಈಗ ಅರ್ಥ ನೋಡಬೇಡ, ಈ ಶಬ್ದ ಯಾವ ಲಿಂಗ ಮೊದಲೇ ಕಲ್ತ್ಕೊ. ಶಬ್ದ ಕಲಿಯುವಾಗಲೇ ಲಿಂಗ ಕಲಿಯಬೇಕು. ಈಗ ಹಾಗಾದರೆ ಲಿಂಗ ಅಭ್ಯಾಸ ಆಗಿಬಿಡ್ತದೆ. ಈಗ ಇಲ್ಲದಿದ್ದರೆ ತಪ್ಪು ಹೇಳಿಬಿಡ್ತೀವಿ. ಗೊತ್ತಿಲ್ಲದೆ ಒಂದಕ್ಕೂ ಒಂದು ಲಿಂಗ ಮಾಡಿಬಿಟ್ರೆ ಅದು ತಪ್ಪಾಗ್ತದೆ. ಸಂಸ್ಕೃತದಲ್ಲಿ ವ್ಯಾಕರಣ ತಪ್ಪಂದರೆ ಸಹಿಸಲ್ಲ, ಒಪ್ಪಲ್ಲ, ಅದು ಪಾಪ ಹೇಳ್ತಾರೆ. ಒಂದು ಚೂರು ಒಪ್ಪಲ್ಲ, ಒಂದು ಚೂರು ತಪ್ಪಿರಬಾರದು. ಕರೆಕ್ಟಾಗೇ ಹೇಳಬೇಕು ಸಂಸ್ಕೃತ, ಒಂದು ಚೂರು ತಪ್ಪಿರಬಾರ್ದು. ಮಿಕ್ಕ ಭಾಷೆಗೆ ಒಪ್ತಾರೆ, ಸಂಸ್ಕೃತಕ್ಕೆ ಮಾತ್ರ ಒಪ್ಪಲ್ಲ, ಯಾರೂ ಒಪ್ಪಲ್ಲ. ಆಯಿತು, ಇಲ್ಲಿ ನೋಡಿ, ಸಂಸ್ಕೃತ ಶಬ್ದಗಳ ಲಿಂಗಗಳು ಕನ್ನಡ ಶಬ್ದಗಳ ಲಿಂಗಗಳೇ ಆಗಿರಬೇಕೆಂಬ ನಿಯಮವಿಲ್ಲ. ಉದಾಹರಣೆಗೆ
ಈ ಕೆಳಗಿನ ಶಬ್ದಗಳು ಪುಲ್ಲಿಂಗಗಳು ನೋಡು. ದೇವಃ, ದೇವರು ಪುಲ್ಲಿಂಗ ಅಲ್ಲವೇ ಹೇಳಪ್ಪ. ದೇವಃ ಇವರು ಪುಲ್ಲಿಂಗ. ಮತ್ತು ರಾಮಃ, ರಾಮಃ ಇದು ಪುಲ್ಲಿಂಗವೇ. ಸೂರ್ಯಃ, ಸೂರ್ಯಃ ಪುಲ್ಲಿಂಗ. ಚಂದ್ರಃ, ಚಂದ್ರ ಪುಲ್ಲಿಂಗ. ವೃಕ್ಷಃ, ವೃಕ್ಷ ಧರ್ಮಃ, ಧರ್ಮ. ಕಾಲಃ. ಕಾಲಃ ನೋಡಿ, ವೃಕ್ಷ ಹಾಕಿ ಪುಲ್ಲಿಂಗ ಆಗುತ್ತದೆ. ವೃಕ್ಷ ಅಂದರೆ ಮರ, ಕಾಲ ಪುಲ್ಲಿಂಗ ಆಗ್ತದೆ. ಆದ್ದರಿಂದ ನಾವು ಕಾಲವನ್ನು ಪುಲ್ಲಿಂಗ ನೋಡಲ್ಲ, ಕಾಲ ಜಡವಸ್ತು ಆಗ್ತದಲ್ಲ. ಕಾಲ ಜಡವಸ್ತು. ಅದು ಸಂಸ್ಕೃತದಲ್ಲಿ ಕನ್ನಡದ ಜಡವಸ್ತು. ಜಡ ಅಂದರೆ ಗಂಡಸರು ಹೆಂಗಸರು ಬಿಟ್ಟು ನಪುಂಸಕಕ್ಕೆ ಸೇರಿಸಿಬಿಡ್ತೀವಿ, ಮೂರಲ್ಲ, ಎಲ್ಲ ಮಿಕ್ಕದೆಲ್ಲ. ಆದರೆ ಸಂಸ್ಕೃತದಲ್ಲಿ ಕಾಲ ಪುಲ್ಲಿಂಗ ಆಗ್ತದೆ, ಧರ್ಮ ಪುಲ್ಲಿಂಗ ಆಗ್ತದೆ. ಅದು ಹೇಗೆ ಅಂದರೆ ಶಬ್ದಕ್ಕೆ ಲಿಂಗ, ಕಾಲ ಶಬ್ದಕ್ಕೆ ಲಿಂಗ ಇದೆ, ಅದರ್ಥ ಏನೇ ಆಗಬಹುದು. ಅದರಿಂದ ಕಾಲ ಅಂದರೆ ಪುಲ್ಲಿಂಗ ಎಂದು ನೆನಪಿಟ್ಕೊಳ್ಳಬೇಕು. ಧರ್ಮ ಪುಲ್ಲಿಂಗ, ವೃಕ್ಷ ಪುಲ್ಲಿಂಗ, ಶಬ್ದಕ್ಕೆ ಲಿಂಗ. ಈಗ ಸ್ವಾಮೀಜಿ ಏನು ಹೇಳ್ತಾರೆ, ಗಂಡಸರ ಹೆಸರು ಪುಲ್ಲಿಂಗ, ಹೆಂಗಸರ ಹೆಸರು ಸ್ತ್ರೀಲಿಂಗ ಎಂಬುದು ಕನ್ನಡದ ನಿಯಮ. ನಾನು ಹೇಳಿದ್ದೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಕನ್ನಡ ನಿಯಮ ಏನಂದರೆ ಗಂಡಸರ ಹೆಸರುಗಳು ಪುಲ್ಲಿಂಗಗಳ. ನಿಮಗೆ ಸಿಕ್ಕಿತಾ? ನೀವು ಹುಡುಕ್ತಾ ಇದ್ದೀವಿ, ಕೇಳಬೇಕಪ್ಪ. ಇವರು ಆ ಭಾಗನಿಂದ ಹುಡುಕ್ತಾ ಇದ್ದಾನೆ. ಗಂಡಸರ ಹೆಸರು ಪುಲ್ಲಿಂಗ, ಹೆಂಗಸರ ಹೆಸರು ಸ್ತ್ರೀಲಿಂಗ ಎಂಬುದು ಕನ್ನಡದ ನಿಯಮ. ಇದು ಕನ್ನಡ ನಿಯಮ. ಗಂಡು ಪ್ರಾಣಿಗಳ ಹೆಸರುಗಳು ಪುಲ್ಲಿಂಗ. ಅದು ಹಾಗಾಗ್ತದೆ ಕನ್ನಡದಲ್ಲಿ? ಕೆಲವೊಮ್ಮೆ ಆಗ್ತದೆ. ಗಂಡು ಪ್ರಾಣಿಗಳ ಹೆಸರುಗಳು ಪುಲ್ಲಿಂಗ, ಹೆಣ್ಣು ಪ್ರಾಣಿಗಳ ಹೆಸರುಗಳು ಸ್ತ್ರೀಲಿಂಗವೆಂಬ ನಿಯಮವು ಸಂಸ್ಕೃತದಲ್ಲಿದೆ. ಆರು ನಮ್ಮನೆ ಪ್ರೀತಿ ನಾಯಿ ಇದ್ರೆ, ನಮ್ಮನೆ ಸಾಕ್ತಾ ಇದ್ರೆ, ಆದ್ರೆ ಬಂದ ಅದು ಹೆಣ್ಣು ಬೊಗ್ಗಿದ್ರೆ ಬಂದು ಅಂತಲೇ ಹೇಳ್ತಾರೆ ಜನರಲ್ಲಿ. ಪ್ರೀತಿ ಸಾಕಿದವರು. ಹೌದು. ಗಂಡು ಪ್ರಾಣಿಗಳ ಹೆಸರುಗಳು ಪುಲ್ಲಿಂಗ, ಇದು ಸಂಸ್ಕೃತದಲ್ಲಿ. ಹೆಣ್ಣು ಪ್ರಾಣಿಗಳ ಹೆಸರುಗಳು ಸ್ತ್ರೀಲಿಂಗ ಎಂಬ ನಿಯಮವು ಸಂಸ್ಕೃತದಲ್ಲಿದೆ. ಮನುಷ್ಯರೇ ಅಲ್ಲ, ಪ್ರಾಣಿಗಳಿಗೂ. ನಿರ್ಜೀವ ವಸ್ತುಗಳ ಹೆಸರುಗಳು ಮೂರು ಲಿಂಗಗಳಲ್ಲಿ ಯಾವುದೊಂದರಲ್ಲಿಯೂ ಇರಬಹುದು. ನಿರ್ಜೀವ ವಸ್ತುಗಳು, ಅಂದರೆ ಗಂಡಸರ ಹೆಸರುಗಳು ಪುಲ್ಲಿಂಗ, ಹೆಂಗಸರ ಹೆಸರುಗಳು ಸ್ತ್ರೀಲಿಂಗ. ಈಗ ನಿರ್ಜೀವ ಪ್ರಾಣಿಗಳು ಯಾವ ಲಿಂಗದಲ್ಲಿಯೂ ಇರಬಹುದು. ಅದು ಸ್ವಾಮೀಜಿ ಹೇಳುತ್ತಿದ್ದು, ಯಾವ ಲಿಂಗದಲ್ಲಿ ಇರಬಹುದು. ಸೊ ನಿರ್ಜೀವ ವಸ್ತುಗಳ ಹೆಸರುಗಳು ಮೂರು ಲಿಂಗಗಳಲ್ಲಿ ಯಾವುದರೊಂದರಲ್ಲಿಯೂ ಇರಬಹುದು. ಆದರೂ ಶಬ್ದಗಳ ಲಿಂಗವನ್ನು ಅವುಗಳ ಅಂತ್ಯವರ್ಣಗಳಿಂದಲೇ ಬಲುಮಟ್ಟಿಗೆ ಗೊತ್ತು ಮಾಡಬೇಕಾಗ್ತದೆ. ಅಂದರೇನು? ಶಬ್ದಗಳ ಲಿಂಗ ಅದರ ಅಂತ್ಯ ಅಂದರೆ ಶಬ್ದದ ಕೊನೆಗೆ ಅಕಾರ, ಇಕಾರ, ಉಕಾರ ಮುಂತಾದಿರುತ್ತದೆ ನೋಡಿ. ಆ ಕೊನೆಯ ಅಕ್ಷರ, ಆ ರೂಪ ನೋಡಿಕೊಂಡೇ ಅದರ ಲಿಂಗ ತೀರ್ಮಾನ ಮಾಡ್ತೀವಿ ಹೊರತು ಅರ್ಥವನ್ನು ಹೆಚ್ಚು ನೋಡಲ್ಲ. ಅರ್ಥದಲ್ಲಿ ಮೇಲೆ ಹೇಳಿದ್ದೀವಲ್ಲ, ಸ್ವಲ್ಪ ಗೊಂದಲ ಇದೆ, ಸ್ಪಷ್ಟವಾಗಿ ಗೊತ್ತಾಗಲ್ಲ. ಆಯಿತು, ಅದೇ ನಾನು ಹೇಳಿದ್ದೆ ಸ್ಪಷ್ಟವಾಗಿದೆ. ಶಬ್ದಕ್ಕೆ ಲಿಂಗ. ಈಗ ಇಷ್ಟೆಲ್ಲ ಅರ್ಥ ನೋಡೋಕ್ಕೆ ಹೋಗಬಾರ್ದು. ಶಬ್ದಕ್ಕೆ ಲಿಂಗ ನಾನು ಹೇಳಿದ್ದು ಅದು ನೇರಾಗಿ ಹೊಂದುತ್ತದೆ. ಶಬ್ದಕ್ಕೆ ಲಿಂಗ ಇದೆ ಹೊರತು ಅರ್ಥವನ್ನು ನೋಡುವುದಿಲ್ಲ. ಅಕಾರಾಂತ ಶಬ್ದಗಳು ಪುಲ್ಲಿಂಗ. ಇಲ್ಲಿ ನೋಡಿ, ಈ ಸಂಸ್ಕೃತದಲ್ಲಿ ಶಬ್ದದ ಕೊನೆಯ ಅಕ್ಷರ ನೋಡ್ತೀವಿ. ಕೊನೆಯ ಅಕ್ಷರ ಅಂದರೆ ರಾಮ ಹೇಳ್ತೀವಿ. ಪದಗಳನ್ನು ಮತ್ತೆ ಎರಡು ಬಗೆ ವಿಂಗಡ ಮಾಡ್ತೀವಿ. ಮೊದಲು ಲಿಂಗಗಳು. ಸಂಸ್ಕೃತ ಪದಗಳನ್ನೆಲ್ಲ ಲಿಂಗಗಳಲ್ಲಿ ವಿಂಗಡ ಮಾಡ್ತೀವಿ. ಪುಲ್ಲಿಂಗ ಶಬ್ದಗಳು, ಸ್ತ್ರೀಲಿಂಗ ಶಬ್ದಗಳು, ನಪುಂಸಕ. ಇನ್ನೊಂದು ಪದ್ಧತಿ ಏನಂದರೆ ಶಬ್ದಗಳನ್ನು ಕೊನೆಯ ಅಕ್ಷರ ನೋಡಬೇಕು. ಆ ಕೊನೆಯ ಅಕ್ಷರಗಳು ಎರಡು ಬಗೆ ಇರುತ್ತೆ ಅಂತೆ. ಅಜಂತನೂ ಅಲ್ಲ, ಸ್ವರಾಂತ, ವ್ಯಂಜನಾಂತ. ಸ್ವರಾಂತ, ಸ್ವರಕ್ಕೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ, ವ್ಯಾಕರಣದಲ್ಲಿ ಅಚ್ಚೆಂದು ಹೇಳ್ತಾರೆ. ಅಜಂತ ಅಂದರೆ ಸ್ವರಾಂತ. ಸ್ವರಗಳು ಕೊನೆಗೂ ಇದ್ದರೆ ಅದನ್ನು ಅಜಂತ ಹೇಳ್ತಾರೆ. ಈಗ ವ್ಯಂಜನ ಅಂತ ಇದ್ದರೆ ಹಲಂತ ಹೇಳ್ತಾರೆ. ಈಗ ನೋಡಿ,
ಶಬ್ದಗಳು ಅಜಂತ ಹಲಂತ. ಅಜಂತ ಅಂದರೆ ಏನು? ವ್ಯಂಜನ ಅಂದರೆ ಎಷ್ಟಿವೆ? 4 ಇವೆ ವ್ಯಂಜನಗಳು ಅಲ್ಲವೇ? ಮುಖ್ಯವಾಗಿ 4-5 ಇರುತ್ತವೆ. ನೀವು ಕೇಳ್ತಾ ಇದ್ದೀರಾ? ಆ ಅಕಾರ ಅಂತ ರಾಮ, ಕೃಷ್ಣ, ಶಿವ ಇದೆಲ್ಲ ಆದಲ್ಲಿ ಮುಗಿಯುತ್ತವೆ. ಇನ್ನೊಂದು ಹರಿ, ಕವಿ, ಹರಿ, ಕವಿ ಇದು ಇಕಾರ ಅಂತ ಆಗುತ್ತದೆ. ಇಕಾರ ಅಂತದಲ್ಲಿದ್ದರೆ ಇಕಾರ ಅಂತ ಹೇಳ್ತೀವಿ. ಅಕಾರ ಕೊನೆಗೆ ಇದ್ದರೆ ಅಕಾರ ಅಂತ ಹೇಳ್ತೀವಿ. ಹಾಗೆ ಉಕಾರ ಇದೆ ನೋಡಿ, ಗುರು, ಭಾನು, ಉಕಾರ ಅಂತ. ಗುರು, ಭಾನು ಮುಂತಾದ ಶಬ್ದಗಳನ್ನು ಉಕಾರ ಅಂತ ಹೇಳ್ತೀವಿ. ಅಂದರೆ ಅಕಾರಾಂತ, ಇಕಾರಾಂತ, ಉಕಾರಾಂತ 3 ಆಯಿತು. 4ನೇದೇನೆಂದರೆ ಋಕಾರ ಅಂತ. ಋಕಾರ ಅಂತ ಅಂದರೆ ಪಿತೃ, ಮಾತೃ, ಹೂ ಇಲ್ಲ ಅದು ತೃ ಋಕಾರಪ್ಪ. ತೃ, ಮಾತೃ, ಪಿತೃ ಅದು. ನೀವು ಹೂ ಅಂದರೆ ರಾ ಮಾಡಿ ಉಕಾರ ಬರೆಯುತ್ತಾ ಇಲ್ಲ. ಮಾತೃ, ಪಿತೃ ಈಗ ಇದು ತೃ ಬರೆದಿದ್ದೇವೆ ಅಷ್ಟೇ ಹೊರತು ಇವು ಕನ್ನಡದಲ್ಲಿ ಹೇಗೆ ಮಾಡ್ತೀರಿ? ಇದು ಬರೆಯುತ್ತೀರೋ ತೃ ಅಂದರೆ, ಅಥವಾ ತಾಕಿ ರಾ ಹಾಕಿ ತೃ ಬರೆಯುತ್ತೀರೋ ಹೀಗೆ ಮಾಡ್ತೀರೋ? ಮೊದಲನೇದು ಅಲ್ಲವೇ? ಇದಾ ಕೊನೆಯದು? 1ನೇದು. 1ನೇದು. ಅಂದರೆ ಇದು ತೃ, ಇದು ಮಾತೃ, ಪಿತೃ. ಇದು ತೃ ಅಂದರೆ ತಕಾರಕ್ಕೆ ರು ಎನ್ನುವುದು ಸ್ವರ, ಅದು ಒತ್ತಲ್ಲ ಅಲ್ಲವೇ? ಅದು ಒತ್ತಲ್ಲ. ಈಗ ಇದು ಶತ್ರು ಅಂದರೆ, ಈಗ ಇದು ತಾಯಿದೆ ಅಲ್ಲವೇ? ತಾಕಿ ಈಗ ತೂ ಮಾಡಿದ್ದೇವೆ. ಈಗ ಇಲ್ಲಿ ಈ ರಾ ಹಾಕಿದ್ದರೆ ಇದು ಒತ್ತಾಯಿತು. ಅಂದರೆ ತಾ ರಾ ಎರಡು ವ್ಯಂಜನಗಳು ಸೇರಿಕೊಂಡಿವೆ. ಶತ್ರು, ಇದು ಶತ್ರು, ಇದಲ್ಲ. ಆದ್ದರಿಂದ ನೋಡಿ ಉಚ್ಚಾರಣೆ ಮಾಡುವಾಗ ಇದು ಪ್ರ, ಇದನ್ನೇನು ಮಾಡ್ತೀವಿ? ಅಲ್ಲ, ಇದು ಪಾಕಿ ರಾವತ್ತಿದೆ, ಅದರಿಂದ ಪ್ರ ಆಗುತ್ತದೆ. ಇದು ಕಾಕಿ ರು ಒತ್ತಲ್ಲ. ಇದು ಏಕೆಂದರೆ ಇದು ಸ್ವರವೇ, ರು ಎಂಬ ಸ್ವರ ಬಂದಿದೆ. ಅದರಿಂದ ಇದು ಪ್ರಕೃ ಎಂದು ಒತ್ತಿ ಹೇಳಬಾರದು, ಪ್ರಕೃತಿ. ಕಾಕಿರು ಪ್ರಕೃತಿ ಅಷ್ಟೇ. ಏಕೆ ಕ್ರನೇ ಹೊರತು ಅದು ಕ್ರ ಅಲ್ಲ. ಕ್ರ ಅಂದರೆ ಪ್ರಕೃತಿ ಅಂದರೆ ಇದು ನೋಡು, ಕಾಕಿರ ಆ್ಯಂಡ್ ಊ ಹಾಕಿದ್ದೇವೆ. ಕಾ, ರಾ ಮತ್ತು ಊ ಹೀಗೆ ಮಾಡಿದ್ದೀವ? ಪ್ರಕೃತಿ ಮಾಡಲಿದೆ. ಪ್ರಕೃತಿ ಕೃ ಅಂದರೆ ಇಲ್ಲಿ ಸ್ವರ ಇದೆ, ಇದು ವ್ಯಂಜನ ಆಯಿತು. ಇದು ಸಂಯುಕ್ತಾಕ್ಷರ, ಒತ್ತಾಕ್ಷರ ಆಯಿತು. ಅದರಿಂದ ಇದನ್ನು ಪ್ರಕೃತಿ ಹೇಳಬಾರದು, ಪ್ರಕೃತಿ. ಹಾಂ, ಪ್ರ ಸರಿಯಾಗಿದೆ, ಕೃ ಪ್ರಕೃತಿ. ಹಾಗೆ ವಿಸೃಜತಿ ಹಾಗೆ ಹೇಳ್ತೀವಿ, ವಿಸೃಜತಿ ಹೇಳಲ್ಲ, ವಿಸೃಜತಿ. ಹಾಗೆ ಇದು ಶತ್ರು, ಮಾತೃ, ಪಿತೃ, ಮಾತೃ ಅಷ್ಟೇ ಹೊರತು ಇದು ಪಿತೃ ಮಾತೃ ಎಂದು ಹೇಳಬಾರ್ದು. ಮಾತೃ ಏಕೆಂದರೆ ಮಾತೃ ಅಂದರೆ ತಾಕಿ ರಾವತ್ತು ಹಾಕಿ ಉಕಾರ ಮಾಡಿದ್ದಂತೆ ಆಗುತ್ತದೆ. ಹಾಗಲ್ಲ ಅದು. ಇದು ರಾಕಿ ರಾವತ್ತು ಹಾಕ್ತಾ ಇಲ್ಲ, ತಕಾರಕ್ಕೆ ಋಕಾರ ಹಾಕಿದ್ದೇವೆ. ರು ಅಂದರೆ ಇದು ಸ್ವರ ರು, ಅದರಿಂದ ಪಿತೃ, ಮಾತೃ ಹಾಗೆ ಹೇಳ್ತೀವಿ. ಆದ್ದರಿಂದ ಇದು ಋಕಾರ ಅಂತವೇ ಹೊರತು ಉಕಾರ ಅಂತ ಅಲ್ಲ ಅಲ್ಲವಾ? ಇದು ಋಕಾರ ಅಂತವೇ ಹೊರತು ಉಕಾರ ಅಂತಲ್ಲ. ಶತ್ರು ಅಂದರೆ ಶತ್ರು ಅದು ಬೇರೆ ಇದೆ ನೋಡಿ. ಈ ಶತ್ರು ಆಗ್ತದೆ ಅಂದರೆ ಶ ಇದು ಕಂಡು ಬರ್ತದೆ. ಇದು ಶತ್ರು ಅಂದರೆ ತಾಕಿ ರಾವತ್ತು ಬಂದಿದೆ. ಇದು ರಾವತ್ತಲ್ಲ, ತಾಕಿರು ಅಂದರೆ ತಾಕಿರು ಅಂದರೆ ಇದು ಸ್ವರವೇ. ಶತ್ರು, ಮಾತೃ, ಪಿತೃ ಅದರಿಂದ ಇದು ಋಕಾರ ಅಂತ ಆಗುತ್ತೆ. ಆಯಿತಾ? ಅಂದರೆ ಅಕಾರಾಂತ ಶಬ್ದ ಹೇಳಿದ್ದೇವೆ. ಅಕಾರಾಂತ ಶಬ್ದ ಆಯಿತು ರಾಮ, ಇಕಾರಾಂತ ಶಬ್ದ ಆಯಿತು.
ಮತ್ತು ಉಕಾರ ಅಂತ ರಾಮ ಆಯಿತು, ರವಿ ಕವಿ ಆಯಿತು, ದೆನ್ ಅಧಿಪತಿ ಅಂಥದ್ದು, ಭೂಪತಿ ಇಂಥ ಶ್ರುತಿ ಸ್ತ್ರೀಲಿಂಗ ಶಬ್ದ ಆಗ್ತದೆ. ಈಗ ಇಕಾರ ಅಂತ. ಮತ್ತು ಉಕಾರಾಂತಕ್ಕೆ ಭಾರು ಭಾನು ಗುರು ಆಗುತ್ತದೆ. ಋಕಾರಾಂತಕ್ಕೆ ಪಿತೃ ಮಾತೃ ಆಗುತ್ತದೆ. ಇಷ್ಟುವರೆಗೂ. ಮತ್ತು ಏಕಾರಾಂತ ಶಬ್ದಗಳು ಇಲ್ಲ. ದ್ಯೌ. ಓಕಾರಾಂತ ಒಂದಿದೆ, ಗೋ ಎಂದು ಹೇಳ್ತೀವಿ ನೋಡಿ. ಗೋ ಅಂದರೆ ಹಸು. ಗೋಹತ್ಯ ಹೇಳ್ತಿರಲ್ಲ, ಆ ಗೋ ಅಂದರೆ ಹಸು, ಅದು ಓಕಾರಾಂತ ಶಬ್ದ. ಏಕಾರಾಂತವೂ ಒಂದಿದೆ, ರೈ ಇತ್ಯಾದಿ ಎಲ್ಲ ತುಂಬ ಕಮ್ಮಿ. ಹೆಚ್ಚು ಅಕಾರಾಂತ, ಇಕಾರಾಂತ, ಉಕಾರಾಂತ, ಋಕಾರಾಂತನೇ. ಇವು ಸ್ವರಗಳು ಕೊನೆಗೆ ಇದ್ದರೆ ಸ್ವರಾಕ್ಷರ ಕೊನೆಗೆ ಇರುವುದರಿಂದ ಇದು ಸ್ವರಾಂತ ಶಬ್ದಗಳು, ಅಜಂತ ಎಂದು ಹೇಳ್ತೀವಿ. ಈಗ ಇನ್ನೊಂದು ವ್ಯಂಜನಾಂತರ ಅಂದರೆ ಕಕಾರ ಅಂತ, ವಾಕ್ ಎಂದು ಹೇಳ್ತೀವಿ. ವಾಕ್ ಅಂದರೆ ಮಾತಾಡುವ ಮಾತು, ವಾಕ್. ಮರುತ್ ತಕಾರ ಅಂತ. ಮತ್ತು ವಾಕ್ ಆಯಿತು, ಮರುತ್ ಆಯಿತು. ಇನ್ನೊಂದೇನೆಂದರೆ ಬುದ್ಧಿಮಾನ್ ಎಂದು ಹೇಳ್ತೀವಿ, ಅದು ನಕಾರ ಅಂತ ಆಗುತ್ತೆ. ರಾಜನ್ ಎಂದು ಹೇಳ್ತೇವೆ, ನಕಾರ ಅಂತ ಆಗುತ್ತೆ. ಯೋಗಿನ್ ಎಂದು ಹೇಳ್ತೀವಿ, ಅದು ನಕಾರ ಅಂತ ಆಗುತ್ತೆ. ಮತ್ತು ಸಕಾರ ಅಂತ ಇದೆ. ಹಾಗೆ ಇವೆಲ್ಲ ನಕಾರ ಸಕಾರ ಇವೆಲ್ಲ ವ್ಯಂಜನಗಳಲ್ಲವೇ. ಒಂದು ಕಕಾರ ಅಂತ, ವಾಕ್ ಎಂದು ಹೇಳಿದ್ವಿ. ಇನ್ನೊಂದೇನೆಂದರೆ ಚಕಾರ ಅಂತ ಜಕಾರ ಅಂತಲೂ ಇರುತ್ತವೆ, ಸ್ವಲ್ಪ ವ್ಯತ್ಯಾಸದಿಂದ. ಚಕಾರ ಅಂತ ಜಕಾರ ಅಂತ, ಮತ್ತು ತಕಾರ ಅಂತ ಮರುತ್, ಮತ್ತು ನಕಾರ ಅಂತ ಸಕಾರ ಅಂತ. ಅಂದರೆ ಪದಗಳ ಕೊನೆಯ ಅಕ್ಷರ ಇವಿರುತ್ತದೆ, ಇವು ವ್ಯಂಜನ ಹೇಳ್ತೀವಿ. ಆದ್ದರಿಂದ ನಾಮಪದಗಳು ಸಂಸ್ಕೃತದಲ್ಲಿ ಏನು ನೋಡಬೇಕು? ಮೊದಲು 3 ಲಿಂಗಗಳು ನೋಡಬೇಕು, ಪುಂಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಇನ್ನೊಂದು ಪದ್ಧತಿ ಏನೆಂದರೆ ಅದರ ಕೊನೆಯ ಅಕ್ಷರ ನೋಡಿಕೊಂಡು ಇದು ಯಾವ ಶಬ್ದ ಎಂದು ಹೇಳಿಬಿಡ್ತೀವಿ. ಅಕಾರಾಂತ, ಇಕಾರಾಂತ, ಉಕಾರಾಂತ ಇದು ಸ್ವರಾಂತಗಳಿದ್ದರೆ. ಈಗ ವ್ಯಂಜನ ಅಂತ ಇದ್ದರೆ ಕಕಾರಾಂತ, ತಕಾರಾಂತ, ನಕಾರಾಂತ, ಸಕಾರಾಂತ ಹೀಗೆ ಹೇಳ್ತೀವಿ. ಮನಸ್ಸು ಹೇಳ್ತೀವಿ, ಮನಸ್ಸಂದರೆ ಸಕಾರಾಂತ. ಮನಸ್ಸು ಆಯ್ತಲ್ಲ. ತೇಜಸ್ ಸಕಾರಾಂತ, ಯಶಸ್ ಸಕಾರಾಂತ. ಅದನ್ನೇ ಕನ್ನಡದಲ್ಲಿ ಯಶಸ್ಸು, ಮನಸ್ಸು ಹಾಗೆ ತೇಜಸ್ಸು ಹೇಳಿಬಿಡ್ತೀವಿ. ಅದು ಸ್ವಲ್ಪ ಬದಲಾಯಿಸ್ತೀವಿ ಕನ್ನಡಕ್ಕೆ ಬಂದಾಗ. ಸಂಸ್ಕೃತದಲ್ಲಿ ತೇಜಸ್, ಮನಸ್, ಯಶಸ್ ಹಾಗೆ ಅದು ಸಕಾರ ಅಂತ. ಈಗ ಯೋಗಿನ್, ರಾಜನ್ ಅದು ಅಲ್ಲಿ ಆಗುತ್ತದೆ. ಭಗವನ್ ಹಾಗೆ ಹೇಳ್ತೀವಿ. ಹಾಗೆ ಸಂಸ್ಕೃತದಲ್ಲಿ ಸ್ವರಾಂತಗಳು ಕೆಲವು, ವ್ಯಂಜನಾಂತಗಳು ಕೆಲವಿರುತ್ತವೆ. ಸ್ವರಾಂತಗಳಲ್ಲಿ ಮೊದಲು ಅಕಾರ ಅಂತ ಇಟ್ಕೊಂಡ. ಒಂದೊಂದು ನಿಧಾನವಾಗಿ ಹೋಗೋಣ. ಮೊದಲು ಅಕಾರ ಅಂತ. ಇದು ನೋಡಿ, ಅಕಾರಾಂತ ಶಬ್ದಗಳು ಪುಲ್ಲಿಂಗ, ನಪುಂಸಕಲಿಂಗ ಇವೆರಡರಲ್ಲಿಯೂ ಒಂದಾಗಿರುತ್ತವೆ. ಅಕಾರಾಂತ ಶಬ್ದಗಳು ಸಂಸ್ಕೃತದಲ್ಲಿ ಪುಲ್ಲಿಂಗ. ಉದಾಹರಣೆಗೆ ಹೇಳ್ತಾರೆ ನೋಡಿ, ರಾಮ ಪುಲ್ಲಿಂಗ, ವನ, ಇನ್ನೇನು ಫಲ, ಇದು ಶಿವ. ರಾಮ, ಶಿವ, ವನ, ಫಲ ಇವು ನಪುಂಸಕಲಿಂಗ, ಇವು ಪುಂಲಿಂಗ. ಸ್ವಾಮೀಜಿ ಏನು ಹೇಳ್ತಾರೋ ನೋಡೋಣ. ನೋಡಿ, ಈ ಪುಂಲಿಂಗ ಇವೆರಡಕ್ಕೆ ಒಂದಾಗಿರುತ್ತವೆ ಅಂದರೆ ಎರಡು ತುಂಬ ಹತ್ತಿರ ಇರುತ್ತದೆ. ಯಾವುದೇ ಒಂದೆರಡು ಬಿಟ್ಟರೆ ಮಿಕ್ಕ ಹೆಚ್ಚಿನ ಶಬ್ದಗಳು ಹತ್ತಿರವಾಗಿರುತ್ತವೆ. ಉದಾಹರಣೆಗೆ ನೋಡು, ಈ ಕೆಳಗೆ ಕೊಟ್ಟಿರುವ ಅಕಾರಾಂತ ಶಬ್ದಗಳು ನಪುಂಸಕಲಿಂಗಗಳು. ಹೇಗೆ ನೋಡು, ಫಲಂ, ಈ ಸೈಡ್ ನೋಡಿ, ಇಲ್ಲಿ ನೋಡಿ, ಇದು ವನಂ ಹೇಳ್ತೀವಿ. ಫಲಂ ಹಾಗೆ. ಫಲಂ ಅಂದರೆ ನಪುಂಸಕಲಿಂಗಗಳು ಅಕಾರಾಂತ, ಕೊನೆಗೂ ಆ ಇದೆ ಅಲ್ಲವ. ವನ ಫಲ ಅಲ್ಲವೇ. ವನ ಫಲ ಅಂದರೆ ಕೊನೆಯ ಅಕ್ಷರ ಯಾವುದು? ಆ ಇದೆ. ಇವು ನಪುಂಸಕಲಿಂಗ ಆಗುವುದರಿಂದ ಇದಕ್ಕೆ ಎಂದು ಸೇರಿಸಿಬಿಡ್ತೀವಿ. ನಪುಂಸಕಲಿಂಗಗಳಿಗೆ ಪ್ರಥಮ ವಿಭಕ್ತಿ ಎಂದು ಸೇರಿಸಿಬಿಟ್ಟು ವನಂ, ಫಲಂ ಹೀಗೆ ಹೇಳ್ತೀವಿ. ಏನು ಹೇಳ್ತೀವಿ ಹೇಳು?
ಇದು ಓದಪ್ಪ, ಶಬ್ದ ಓದು. ಹಾಂ, ಅಷ್ಟೇ. ಮತ್ತು ಸ್ವಾಮೀಜಿಯಲ್ಲಿ ಹೇಳಿದ್ದಾರೆ ನೋಡಿ, ಫಲಂ ನಂತರ ಸ್ವಾಮೀಜಿ ವನಂ ಹೇಳಲಿಲ್ಲ, ಫಲಮೇ ಹೇಳಿದ್ದಾರೆ. ಮುಂದಿನ ಪದ ಏನು? ಪುಣ್ಯಂ. ಇದು ಪುಣ್ಯ. ಪುಣ್ಯ ಅಂದರೆ ಕೊನೆಯ ಅಕ್ಷರ ಯಾವುದು? ಆ. ಅದು ಅಕಾರ ಅಂತ. ಅದು ನಪುಂಸಕಲಿಂಗ ಆಗುವುದರಿಂದ ಪುಣ್ಯಂ ಎಂದು ಹೇಳಿದ್ದೇವೆ. ಮತ್ತು ಪಾಪಂ. ಪಾಪಂನಲ್ಲಿ ಆ ಮಾ ತೆಗೆದುಬಿಟ್ಟು ನೋಡು, ಆ ಇದೆ. ಪಾಪ ಅಷ್ಟೇ. ಶಬ್ದ ಪಾಪ. ಪಾಪ ಶಬ್ದ ಇದೆ ಸಂಸ್ಕೃತದಲ್ಲಿ. ಅದು ನಪುಂಸಕಲಿಂಗ ಆಗುವುದರಿಂದ ಪ್ರಥಮ ವಿಭಕ್ತಿಗೆ ಮಾ ಸೇರಿಸಿಬಿಟ್ಟರೆ ಪಾಪಂ, ಪುಣ್ಯಂ ಹಾಗೆ ಆಗ್ತದೆ. ಮತ್ತು ಸತ್ಯಂ. ಸತ್ಯಂ ಕೊನೆಯ ಅಕ್ಷರ ಯಾವುದು? ಸತ್ಯ, ಆ. ಅದಕ್ಕೆ ಸತ್ಯಂ ಎಂದು ಮಕಾರ ಸೇರಿಸಿಬಿಟ್ಟು. ಅನೃತಂ. ಅನೃ ಹೇಳಬಾರ್ದು, ಅನೃತಂ. ನಾನು ಹೇಳಿದ್ದೀನಲ್ಲ ಈಗಲೇ, ಇಷ್ಟೊತ್ತೇನು ಹೇಳಿದ್ದೇನೆ? ನಾಕಿ ಇದು ಕೆಳಗೆ ಇದ್ದದ್ದೇನು? ಒತ್ತಿ ಹೇಳಬಾರ್ದು, ಯಾಕಂದರೆ ಅದು ಒತ್ತಕ್ಷರ ಅಲ್ಲ. ಅನೃತಂ ಅಷ್ಟೇ. ಇದು ಯಾಕಂದರೆ ನಾಕಿ ರು, ಇದು ಸ್ವರ. ಅನೃತಂ ಅಷ್ಟೇ. ಅನೃತಂ ಅಂತೆ ನಾಕಿ ರಕಾರ ಬರದಂತ ಆಗುತ್ತದೆ, ರೇಫ ಬರದಂತ ಆಗುತ್ತದೆ ಅಲ್ಲವೇ? ನಾಕಿ ರಾವತ್ತು ಮಾಡಿದ್ದಂತೆ. ನಾಲ್ಕು ರಾವತ್ತಲ್ಲ, ನಾಕಿದು ಅರು, ಇದು ಸ್ವರ. ಅದರಿಂದ ಅನೃತಂ ಹಾಗೆ. ಅದರಿಂದ ಈ ಸಂಸ್ಕೃತ, ಈ ಸ್ವಲ್ಪ ವೇದ ಇದು ಗೊತ್ತಿರುವವರು ಹೇಳಿದ್ದರೆ ಬೇರೆ ಇರುತ್ತದೆ. ಮಿಕ್ಕ ಜನರು ಹೇಳಿದರೆ ಪ್ರಕೃತಿ ಎಂದು ಹೇಳಿಬಿಡ್ತಾರೆ. ಪ್ರಕೃತಿ ಹೇಳಬಾರ್ದು, ಪ್ರಕೃತಿ ಹಾಗೆ. ಮಾತೃ ಪಿತೃ ಹಾಗೆ. ಮಾತೃ ದೇವೋ ಭವ, ಮಾತೃಭಕ್ತಿ ಪಿತೃಭಕ್ತಿ ಅಷ್ಟೇ ಹೊರತು ಮಾತೃಭಕ್ತಿ ಪಿತೃಭಕ್ತಿ ಮಾತೃ ಅದು ಒತ್ತಿ ಹೇಳಬಾರ್ದು. ಈ ಕಡೆ ಮಾತೃ ಪಿತೃ ಪ್ರಕೃತಿ ಹಾಗೆ. ಸೊ ಫಲಂ ಪುಣ್ಯಂ ಪಾಪಂ ಸತ್ಯಂ ಅನೃತಂ ಜ್ಞಾನಂ. ಜ್ಞಾನ ನಾ ಇದೆ ಅಲ್ಲವೇ? ನಾ ಅಂದರೆ ಆಕಾರ ಇದೆ, ಅದಕ್ಕೆ ಜ್ಞಾನಂ ಆಯಿತು. ಮಹಾಭಾರತಂ. ಇದು ಅಷ್ಟೇ, ಅಕಾರ ಅಂತ ನಪುಂಸಕಲಿಂಗ ಆಗುವುದರಿಂದ ಎಂದು ಹೇಳಿಬಿಟ್ಟಿದ್ದೀವಿ. ಪುಸ್ತಕಂ ಹಾಗೆ ಆಯಿತಾ? ಈಗ ನೋಡಿ, ಇವೆಲ್ಲ ನಪುಂಸಕಲಿಂಗ. ಕೆಳಗೆ ಸ್ವಾಮೀಜಿ ಹೇಳ್ತಾರೆ, ಓದೋಣ. ನಪುಂಸಕಲಿಂಗಗಳಿಗೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಎರಡಕ್ಕೂ ಒಂದೇ ರೂಪ. ಸ್ವಾಮೀಜಿ ನೇರಾಗಿ ವಿಭಕ್ತಿ ಅಂದರೆ ಏನು ಹೇಳದೆ ಹೇಳಿಬಿಡ್ತಾ ಇದ್ದಾರೆ ಅಲ್ಲವೇ? ಹೌದು, ವಿಭಕ್ತಿ ಹೇಳದೆ ಹೇಳಿಬಿಡ್ತಾ ಇದ್ದಾರೆ. ಸ್ವಲ್ಪ ಪದ್ಧತಿ ಸ್ವಲ್ಪ ಏನಂತ ಆಗಲ್ಲ, ಕಷ್ಟ ಆಗ್ತದೆ. ಮೊದಲೇ ಪ್ರಥಮ ದ್ವಿತೀಯ ಎಂದು ಹೇಳಿಬಿಡ್ತಾ ಇದ್ದಾರೆ. ಅದೇ ಗೊತ್ತು, ಹೊಸ ಜನರಿಗೆ ಗೊತ್ತಾಗಲ್ಲ. ಈಗ ನಾನೇ ಬರೆದು ತೋರಿಸ್ತೀನಿ. ಇಲ್ಲಿ ನೋಡಿ, ರಾಮ ಪದ ಇದೆ. ನಾವು ಹಿಂದೆ ಕಲ್ತಿದ್ದೀವಲ್ಲ, ರಾಮ ರಾಮ ವಿಸರ್ಗ ಇಟ್ಟರೆ ರಾಮನು ಆಗುತ್ತದೆ. ರಾಮಂ ಅಂದರೆ ಏನಪ್ಪ ಗೊತ್ತಾಯ್ತಾ? ಹೇಳು. ರಾಮ ರಾಮನು, ರಾಮಂ ರಾಮನನ್ನು. ಇದು ಮೊದಲನೆಯದು ಪ್ರಥಮ ವಿಭಕ್ತಿ ಎಂದು ಹೇಳ್ತೀವಿ ಅಲ್ಲವೇ? ಮೊದಲನೆಯದು ಪ್ರಥಮ ವಿಭಕ್ತಿ, ಎರಡನೆಯದು ದ್ವಿತೀಯ ವಿಭಕ್ತಿ. ಇದು ಪುಲ್ಲಿಂಗ ಶಬ್ದ. ಪುಲ್ಲಿಂಗ ಶಬ್ದಕ್ಕೆ ಮೊದಲು ವಿಸರ್ಗ ಇರುತ್ತದೆ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿಗೆ ಇರುತ್ತದೆ. ಆದರೆ ನಪುಂಸಕ್ಕೆ ವಿಸರ್ಗ ಇರುವುದಿಲ್ಲ, ಎರಡು ಮುಮ್ಮಾಗಿ ಬಿಡ್ತದೆ. ಫಲಂ. ಈಗ ಇಷ್ಟು ಮೇಲೆ ಕೊಟ್ಟ ಪದಗಳು ನೋಡಿ, ಅಲ್ಲಿ ಫಸ್ಟ್ ಪದ ಏನು? ಫಲಂ. ಇದು ಫಲಂ. ಫಲಹ ಅಂತಿಲ್ಲ. ಇಲ್ಲ, ಅದು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಇಲ್ಲಿ ಓದಪ್ಪ. ಫಲಂ ಅಂದರೆ ಅರ್ಥ ಮೊದಲನೇ ವಿಭಕ್ತಿ ತಗೊಂಡರೆ ಹಣ್ಣು, ಫಲಂ ಅಂದರೆ ಹಣ್ಣನ್ನು. ನಾವು ಕನ್ನಡದಲ್ಲಿ ಹಣ್ಣು ಹಣ್ಣನ್ನು ವ್ಯತ್ಯಾಸ ಇದೆ ಅಲ್ಲಪ್ಪ? ಇಬ್ಬರಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ನೋಡಬೇಡಿ ನೀವು, ಇಲ್ಲಿ ನೋಡಿ, ಇಬ್ಬರಿಗೆ ಹೇಳ್ತಾ ಇದ್ದೀನಿ. ಹಣ್ಣು ಹಣ್ಣನ್ನು ವ್ಯತ್ಯಾಸ ಇದೆ. ಸಂಸ್ಕೃತದಲ್ಲಿ ಅದಕ್ಕೆ ಫಲಂ ಇದಕ್ಕೆ ಫಲಂ ಎರಡೂ ಫಲವೇ ಆಗ್ತದೆ. ಪ್ರಥಮ ವಿಭಕ್ತಿ ಫಲಂ, ದ್ವಿತೀಯ ವಿಭಕ್ತಿ ಫಲಂ. ಎಲ್ಲಿ? ನಪುಂಸಕಲಿಂಗ. ನಪುಂಸಕಲಿಂಗ ಶಬ್ದ ಆದರೆ ಈ ಫಲ ಇವೆರಡೂ ಅಕಾರಾಂತ ಶಬ್ದಗಳೇ ಅಲ್ಲವೇ? ರಾಮ ಶಬ್ದವೂ ಅಕಾರಾಂತ,
ಅಕಾರ ಅಂತ ಅಂದರೆ ಅಕಾರವು ಕೊನೆಗೂ ಇದೆ ಅಲ್ಲವೇ? ರಾಮ ಕೊನೆಗೂ ಇದೆ, ಫಲ ಇದೆ, ಎರಡೂ ಅಕಾರಾಂತಗಳೇ. ಆದರೆ ರಾಮ ಶಬ್ದ ಇದು ಪುಂಲಿಂಗ, ಫಲ ಶಬ್ದ ನಪುಂಸಕಲಿಂಗ. ಈ ಪುಂಲಿಂಗಕ್ಕೆ ಪ್ರಥಮ ವಿಭಕ್ತಿ ವಿಸರ್ಗ ಆಗುತ್ತದೆ, ದ್ವಿತೀಯ ವಿಭಕ್ತಿ ರಾಮಂ ಆಗುತ್ತದೆ. ಆದರೆ ನಪುಂಸಕದಲ್ಲಿ ಎರಡೂ ಫಲಂ ಫಲಂ ಆಗಿಬಿಡ್ತದೆ. ಫಲಂ ಫಲಂ ಎರಡೂ ಫಲವೇ, ಅದಕ್ಕೆ ವಿಸರ್ಗ ಬರಲ್ಲ. ಅದು ಸ್ವಾಮೀಜಿ ಹೇಳುತ್ತಿದ್ದದು ಅಲ್ಲ. ಇಲ್ಲಿ ನೋಡಿ, ಇದನ್ನು ಹೇಳೋಣ ನಾವು. ಫಲಂ ಇದೆ ನೋಡಿ, ಇಲ್ಲಿ ನೋಡಿ, ಫಲಂ ಎರಡು ಅದೇ ಆಗ್ತದೆ. ಮತ್ತು ಈಗ ಪುಣ್ಯಂ ನೋಡು, ಪುಣ್ಯಂ ಮೇಲೆ ನೋಡಿ, ಇಲ್ಲಿ ನೋಡು, ಪುಣ್ಯಂ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಪುಣ್ಯಂ. ಅಂದರೆ ಪುಣ್ಯವು ಪುಣ್ಯವನ್ನು ಎರಡೂ ಆಗುತ್ತದೆ. ಮತ್ತು ಇನ್ನೊಂದು ಪಾಪಂ, ಪಾಪಂ ಪಾಪಂ. ಮತ್ತು ಸತ್ಯಂ ಸತ್ಯಂ, ಅನೃತಂ ಅನೃತಂ ಎರಡೂ ಆಗ್ತದೆ. ಜ್ಞಾನಂ ಜ್ಞಾನಂ, ಮಹಾಭಾರತಂ ಮಹಾಭಾರತಂ. ಹಾಗೆ ಪುಸ್ತಕಂ ಪುಸ್ತಕಂ, ಪುಸ್ತಕಂ ಅಂದರೆ ಪುಸ್ತಕ ಆಗುತ್ತದೆ, ಪುಸ್ತಕಂ ಅಂದರೆ ಪುಸ್ತಕವನ್ನೂ ಆಗುತ್ತದೆ. ಪುಸ್ತಕವನ್ನು ತಗೊಂಡು ಬಾ ಅಂತ ಹೇಳ್ತೀವಿ. ಪುಸ್ತಕಂ ಅಂದರೆ ಪುಸ್ತಕವು, ಪುಸ್ತಕಂ ಅಂದರೆ ಪುಸ್ತಕವನ್ನು ಎರಡೂ ಆಗುತ್ತದೆ. ಅಂದರೆ ಏಕೆಂದರೆ ಎರಡು ವಿಭಕ್ತಿಗಳಲ್ಲಿ ನಪುಂಸಕಲಿಂಗದಲ್ಲಿ ಒಂದೇ, ಆದರೆ ಪುಂಲಿಂಗದಲ್ಲಿ ವ್ಯತ್ಯಾಸ. ಯಾಕಂದರೆ ನಾವು ಪುಂಲಿಂಗಕ್ಕೆ ಮೇಲೆ ಹೇಳಿದ್ದಾರೆ ನೋಡಿ, ಮೇಲೆ ಹೇಳೋಣ. ದೇವಃ ಹೇಳಿದ್ದಾರೆ ನೋಡಿ ಮೇಲೆ, ಅದೇ ನೋಡೋಣ. ದೇವಃ ಅಂದರೆ ಇಲ್ಲಿ ನೋಡು, ದೇವಃ ಅಂದರೆ ದೇವನು, ದೇವಂ ಅಂದರೆ ದೇವನನ್ನು. ಏಕೆ ಇದು ಪುಂಲಿಂಗ. ಪುಂಲಿಂಗ ಆಗುವುದರಿಂದ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಪ್ರಥಮ ವಿಭಕ್ತಿಗೆ ವಿಸರ್ಗ ದೇವಃ ದೇವನು, ದೇವಂ ದೇವನನ್ನು. ಇನ್ನೊಂದು ಪದ ರಾಮ ಹೇಳಿಬಿಟ್ಟಿದ್ದೀವಿ. ಸೂರ್ಯ, ಸೂರ್ಯ ಅಂದರೆ ಸೂರ್ಯನು, ಸೂರ್ಯಂ ಅಂದರೆ ಸೂರ್ಯನನ್ನು. ಕರೆಕ್ಟಪ್ಪ, ಚೆನ್ನಾಗಿ ಹೇಳಿದ್ದೆ. ಹಾಗೆ ಚಂದ್ರ ಅಂದರೆ ಚಂದ್ರನು, ಚಂದ್ರಂ ಇದು ಪುಂಲಿಂಗ. ಪುಂಲಿಂಗ ಆಗುವುದರಿಂದ ಪ್ರಥಮ ವಿಭಕ್ತಿ ಬೇರೆ, ದ್ವಿತೀಯ ವಿಭಕ್ತಿ ಬೇರೆ, ಆದರೆ ನಪುಂಸಕ ಎರಡೂ ಒಂದೇ ಆಗುತ್ತದೆ. ಅದು ಇಷ್ಟು ಮಾತ್ರ ನೆನಪಿಟ್ಕೊಳ್ಳಬೇಕು. ಇರುತ್ತದ ನೆನಪು? ಆಯಿತು. ಈಗ ವೃಕ್ಷ ನೋಡು, ವೃಕ್ಷ ಮರ, ವೃಕ್ಷಂ ಅಂದರೆ ಮರವನ್ನೂ ಆಗಬೇಕಾಗ್ತದೆ. ಅರ್ಥ ವ್ಯತ್ಯಾಸ ಆಗ್ತದೆ ನೋಡಿ. ಇದು ಹೇಳು, ವೃಕ್ಷ ಮರ, ವೃಕ್ಷಂ ಮರವನ್ನು, ಅದು ವ್ಯತ್ಯಾಸ ಆಯಿತು. ವೃಕ್ಷ ವೃಕ್ಷಂ, ಇಲ್ಲಿ ಮಾತ್ರ ನಪುಂಸಕ ಎರಡೂ ಒಂದೇ. ಮತ್ತು ಇನ್ನೊಂದು ಧರ್ಮ, ಧರ್ಮ ಧರ್ಮಂ, ಧರ್ಮ ಅಂದರೆ ಧರ್ಮ, ಧರ್ಮಂ ಅಂದರೆ ಧರ್ಮವನ್ನು, ಹಾಗೆ ಆಗ್ತದೆ. ಕಾಲಃ ಇಲ್ಲಿ ಮೇಲೆ ಹೇಳು, ಕಾಲಂ, ಕಾಲಃ ಅಂದರೆ ಕಾಲ, ಕಾಲಂ ಅಂದರೆ ಕಾಲವನ್ನು, ಹಾಗೆ. ಇದು ಪುಂಲಿಂಗ, ಇದು ನಪುಂಸಕ. ಇಷ್ಟು ನೆನಪಿಟ್ಕೊಳ್ಳಬೇಕು. ಆಯಿತಾ? ಈಗ ಮುಂದೇನು ಹೇಳ್ತಾರೋ ನೋಡೋಣ. ಸ್ವಾಮೀಜಿ ಏನು ಹೇಳ್ತಾರೆ, ನಪುಂಸಕ ಲಿಂಗಗಳಿಗೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಇವೆರಡಕ್ಕೂ ಒಂದೇ ರೂಪ. ಈಗ ಮೇಲೆ ಹೇಳಿದ್ದೀನಿ ನೋಡಿ, ಫಲಂ ಫಲಂ ಒಂದೇ ರೂಪ. ಪ್ರಥಮ ವಿಭಕ್ತಿಗೆ ಯಾವ ರೂಪ ಇರುತ್ತದೋ ಅದೇ ರೂಪ ದ್ವಿತೀಯಕ್ಕೆ ಇರುತ್ತದೆ. ಅಂದರೆ ಒಂದೇ, ಅದೇ ರಿಪೀಟ್ ಮಾಡ್ತೀವಿ. మరి ಹೇಗೆ ಗೊತ್ತಾಗ್ತದೆ ಅಂದರೆ ಆ ಸಂದರ್ಭ ನೋಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕು ಅಲ್ಲವೇ? ಸಂದರ್ಭದಲ್ಲಿ ನೋಡಿಕೊಂಡು ಇದಾ ಅರ್ಥ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಒಂದೇ, ಎರಡಕ್ಕೆ ಅದೇ, ಅದು ಅದೇ ಇದು ಇದೆ. ಆಯಿತು. ಈಗ ಮುಂದೇನು ಹೇಳ್ತಾರೆ ನೋಡಿ. ಉದಾಹರಣೆಗೆ ಕೊಟ್ಟರು. ಉದಾಹರಣೆಗೆ ಫಲಂ, ನಾನು ಹೇಳಿದ್ದ ಹಾಗೆಯೇ ಸ್ವಾಮೀಜಿ ಹೇಳ್ತಾ ಇದ್ದಾರೆ ನೋಡಿ. ಫಲಂ ಅಂದರೆ ಹಣ್ಣು, ಮತ್ತು ಹಣ್ಣನ್ನು ಅದು ಆಗುತ್ತದೆ. ಅನೃತಂ ಸುಳ್ಳು, ಸುಳ್ಳನ್ನು. ಫಲಂ ಅಂದರೆ ಹಣ್ಣು, ಹಣ್ಣನ್ನು, ಸುಳ್ಳು, ಸುಳ್ಳನ್ನು, ಎರಡಕ್ಕೆ ಒಂದೇ ರೂಪ. ಸಂಸ್ಕೃತದಲ್ಲಿ ಒಂದೇ, ಕನ್ನಡದಲ್ಲಿ ವ್ಯತ್ಯಾಸ ಆಯಿತು. ಈಗ ಕೆಳಗೆ ವಾಕ್ಯ ನೋಡು. ಕರೋತಿ, ಕೆಲವು ಕ್ರಿಯಾಪದಗಳು ಕೊಡ್ತಾ ಇದ್ದಾರೆ ಅಲ್ಲವೇ? ನಾವು ಹಿಂದೆ ಕಲಿತುಕೊಂಡಿರುವ ಪದಗಳೇನು? ನಮಾಮಿ ಹೇಳಿದ್ದೀವಲ್ಲ ಹಿಂದೆ, ಒಂದು ಸಲ ಹಿಂದಕ್ಕೆ ಹೋಗೋಣ. ನಾನು ಕೇಳ್ತೀನಿ, ಇದು ನೋಡಬೇಡಿ, ನಾನು ಕೇಳ್ತೀನಿ, ನೀವು ಹೇಳು. ನಮಾಮಿ ಅಂದರೆ ಅರ್ಥ ನಮಿಸುತ್ತೇನೆ. ಪಶ್ಯಾಮಿ ಅಂದರೆ ನೋಡುತ್ತೇನೆ. ಇನ್ನೊಂದು ಕ್ಷಾಲಯಾಮಿ ತೊಳೆಯುತ್ತೇನೆ. ಭಜಾಮಿ ಭಜಿಸುತ್ತೇನೆ, ಅಷ್ಟೇ, ಭಜನೆ ಮಾಡ್ತೇನೆ. ಪೂಜೆಯಾಮಿ ಪೂಜಿಸುತ್ತೇನೆ, ಕರೆಕ್ಟ್. ನಮಾಮಿ ಆಯಿತು. ಪಠಾಮಿ ಕರೆಕ್ಟ್. ಮತ್ತು ಸ್ಮರಾಮಿ ಅಷ್ಟೇ. ಇದು ಹಿಂದೆ ಕಲಿತುಕೊಂಡಿದ್ದು. ಇವತ್ತು ಇನ್ನೂ ಕೆಲವು ಕ್ರಿಯಾಪದಗಳು ನೋಡಿ. ಕರೋತಿ, ಅದೇ ಅಲ್ಲ, ಇದೆ, ಓದಿ ಅಲ್ಲಿದೆ. ಕರೋತಿ ಅಂದರೆ, ಕರೋತಿ ಅಂದರೆ ಇಲ್ಲಿ ನೋಡಿ, ಕರೋತಿ ಅಂದರೆ ಇದು ಕ್ರಿಯಾಪದ, ಆದರೆ ಇದು ಅವನೂ ಆಗುತ್ತದೆ. ಮೀ ಇದ್ದರೆ ಏನರ್ಥ? ಈ ತೆಗಿಬಹುದಾ? ಇದಿರಲಿ, ಸ್ವಲ್ಪ ಹೊತ್ತಿರಲಿ, ಯಾಕೆ ತೆಗೆಯೋದು? ಈಗ ಮೀ ಇದ್ದರೆ
ನಾನು ಆಗ್ತದೆ, ಮಾಡುತ್ತೇನೆ. ಮೀ ಅಂದರೆ ಮಾಡುತ್ತೇನೆ ಅಂತ. ಈಗ ತಿ ಇಟ್ಟರೆ ಮಾಡು ಮಾಡುತ್ತಾನೆ, ಅವನು ಆಗುತ್ತದೆ. ತಿ ಅಂದರೆ ಅವನು, ಕರೋತಿ ಅವನು ಮಾಡುತ್ತಾನೆ. ಇನ್ನೊಂದು ಕನ್ನಡದಲ್ಲಿ ಮಾಡುತ್ತಾನೆ ಪುಂಲಿಂಗಕ್ಕೆ ಹೇಳ್ತೀವಿ, ಮಾಡುತ್ತಾಳೆ ಸ್ತ್ರೀಲಿಂಗಕ್ಕೆ ಹೇಳ್ತೀವಿ ಅಲ್ಲವೇ, ವ್ಯತ್ಯಾಸ ಇದೆ. ಆದರೆ ಸಂಸ್ಕೃತದಲ್ಲಿ ಎರಡಕ್ಕೆ ಒಂದೇ. ಕರೋತಿ ಅಂದರೆ ಮಾಡುತ್ತಾನೆ ಆಗುತ್ತದೆ, ಮಾಡುತ್ತಾಳೆ ಆಗುತ್ತದೆ, ನಪುಂಸಕಲಿಂಗ, 3 ಲಿಂಗಗಳಿಗೆ ಕ್ರಿಯಾಪದ ಒಂದೇ. ಕ್ರಿಯಾಪದ ಒಂದು ಸುಲಭ ಆಯಿತು. ಸಂಸ್ಕೃತ ಕಠಿಣ ಹೇಳ್ತಾರೆ. ಎಲ್ಲಿ ನೋಡಿ, ಕನ್ನಡ ಕಠಿಣವಾ ಸಂಸ್ಕೃತ ಕಠಿಣವಾ? ಕನ್ನಡದಲ್ಲಿ ಕ್ರಿಯಾಪದಗಳು ಪುಂಲಿಂಗಕ್ಕೆ ಒಂದು ರೂಪ, ಸ್ತ್ರೀಲಿಂಗಕ್ಕೆ ಇನ್ನೊಂದು ರೂಪ. ಹೋಗುತ್ತಾನೆ, ಹೋಗುತ್ತಾಳೆ ಎರಡಾಯಿತು. ಸಂಸ್ಕೃತದಲ್ಲಿ ಗಚ್ಚತಿ, ಎರಡಕ್ಕೆ ಒಂದೇ. ಸುಲಭವಾಯಿತಲ್ಲ, ಒಂದೇ ಕಲಿತುಕೊಂಡರೆ ಎರಡಕ್ಕೆ ಬಳಸಬಹುದು. ಸಂಸ್ಕೃತ ಕಠಿಣ ಹೇಳ್ತಾರೆ. ನಿಜ, ಕೆಲವು ಕಡೆ ಕೆಲವು ವಿಷಯಗಳಲ್ಲಿ ಸಂಸ್ಕೃತ ಕಠಿಣ, ಕೆಲವು ಕಡೆಗಳಲ್ಲಿ ಕನ್ನಡಕ್ಕಿಂತ ಸಂಸ್ಕೃತವೇ ಸುಲಭ, ಕನ್ನಡನೇ ಕಷ್ಟ ಆಯಿತು ಅಲ್ಲವೇ. ಇಲ್ಲಿ ಮಾತ್ರ ನಮಾಮಿ ಅಂದರೆ ನಾನು ನಮಿಸುತ್ತೇನೆ, ನಮತಿ ಅವನು ನಮಿಸುತ್ತಾನೆ, ನಮಿಸುತ್ತಾನೆ ಆಗುತ್ತದೆ. ನಮಿಸುತ್ತೇನೆ, ನಮಾಮಿ ಹೇಳಪ್ಪ, ನಮಾಮಿ ನಾನು ನಮಿಸುತ್ತೇನೆ. ನಮತಿ, ತಿ ಅಂದರೆ ಅವನು, ತಿ ಅಂದರೆ ಅವನು ಅವಳು ಯಾರೇ ಆಗಬಹುದು. ಅದಕ್ಕೋಸ್ಕರ ನೋಡಿ, ಸ್ವಾಮೀಜಿಯಲ್ಲಿ ಹೇಳ್ತಾ ಇದ್ದಾರೆ, ಕರೋತಿ ಅಂದರೆ ಮಾಡುತ್ತಾನೆ, ಮಾಡುತ್ತಾಳೆ, ಮಾಡುತ್ತದೆ. ಮಾಡುತ್ತಾನೆ ಪುಂಲಿಂಗ ಆಯಿತು ಅಂದರೆ ಗಂಡಸರು ಹೇಳಿದರೆ, ಗಂಡಸರು ಮಾಡಿದರೆ. ಹೆಂಗಸರು ಮಾಡಿದರೆ ಮಾಡುತ್ತಾಳೆ. ಅದೇನು ಪ್ರಾಣಿ ಏನಾದರೂ ಮಾಡಿದರೆ ಮಾಡುತ್ತದೆ, ನಾಯಿ ಮಾಡುತ್ತದೆ ಅಥವಾ ಹಸು ಮಾಡುತ್ತದೆ ಅಂತ. ಹೀಗೆ ಮೂವರಿಗೆ ಸಂಸ್ಕೃತದಲ್ಲಿ ಒಂದೇ ರೂಪ, ಕರೋತಿ. ಒಂದು ಕಲಿತುಕೊಂಡರೆ 3 ಸುಲಭ. ಕನ್ನಡನೇ ಕಷ್ಟ ಆಯ್ತಲ್ಲ. ಜನರು ಹೇಳ್ತಾರೆ, ಅಯ್ಯೋ ಸಂಸ್ಕೃತ ಕಷ್ಟ, ಸಂಸ್ಕೃತ ಇಲ್ಲಿ ನೋಡು, ಕನ್ನಡನೇ ಕಷ್ಟ ಆಯಿತು, ಸಂಸ್ಕೃತನೇ ಸುಲಭ ಆಯ್ತಲ್ಲ. 3ಕ್ಕೆ ಒಂದೇ. ಕರೋತಿ ಹೇಳಿಬಿಟ್ರೆ ಮುಗಿಯಿತು. ನಮತಿ ಅವನು ನಮಿಸುತ್ತಾನೆ, ಅವಳು ನಮಿಸುತ್ತಾಳೆ, ಅದು ನಮಿಸುತ್ತದೆ, ಎಲ್ಲರಿಗೆ ಅಷ್ಟೇ. ನಮತಿ ಹೇಳಿಬಿಟ್ರೆ ಆಗುತ್ತದೆ. ಹಾಗೆ ಇಲ್ಲಿ ಹೇಳ್ತಾರೆ ಕರೋತಿ ಆಯಿತು. ಮುಂದೆ ವದತಿ. ಈ ವದತಿ ಹೊಸ ಪದ, ಹಿಂದೆ ಬಂದಿಲ್ಲವಲ್ಲ. ವದತಿ, ವದ ಅಂದರೆ ಮಾತಾಡು. ವಾದಿಸುವುದು ಹೇಳ್ತಾರೆ ನೋಡಿ, ನ್ಯಾಯವಾದಿ. ನ್ಯಾಯವಾದಿ ಇರ್ತಾನಲ್ಲ, ವಾದಿಸುತ್ತಾನೆ. ವಾದಿಸ್ತಾನೆ ಅಂದರೆ ಹೇಳ್ತಾನೆ ಅಂತ ಅರ್ಥ. ಅದು ವದತಿ, ವದಸಿ ಎಂದು ಹೇಳಿಬಿಟ್ಟರು. ವದ ಅಂದರೆ ಮಾತಾಡು, ವದ ಅಂದರೆ ಮಾತಾಡು. ವದ ಕನ್ನಡದಲ್ಲಿದೆಯಾ? ಇಲ್ಲ. ವಾದಿ, ನ್ಯಾಯವಾದಿ ಇದೆ, ಸಂಸ್ಕೃತದ್ದೇ ಬಂದಿದೆ. ಬೇರೆ ಎಲ್ಲಿದೆ? ಬೇರೆ ಇಲ್ಲ. ಸೊ ವದತಿ, ವದತಿ ಅಂದರೆ 3 ಆಗುತ್ತದೆ. ಗಂಡಸರು ಆಗ್ಬೋದು, ಹೆಂಗಸರಾಗ್ಬೋದು, ಯಾರೇ ಆಗ್ಬೋದು. ಅಂದ್ರೇನು? ಹೇಳುತ್ತಾನೆ, ಹೇಳುತ್ತಾಳೆ, ಹೇಳುತ್ತದೆ, 3ಕ್ಕೆ ಆಗುತ್ತದೆ. ಸೊ ವದತಿ ನೆನಪಿಟ್ಕೊ. ನಾನು ಹೇಳ್ತಾ ಇದ್ದೇನೆ ಅಂದರೆ ಏನು ಹೇಳಬೇಕು? ವದಾಮಿ. ಕರೆಕ್ಟ್. ನಾನು ಹೇಳುತ್ತೇನೆ ಅಂದರೆ ವದಾಮಿ. ಅವನು ಅಂದರೆ ಅವನು ಅವಳು ಯಾರೇ ಆಗಲಿ ವದತಿ. ಕರೋತಿಗೆ ನಾನು ಹೇಳಿದಿನಲ್ಲ, ಕರೋತಿ ಅವನು ಮಾಡ್ತಾನೆ, ಅವಳು ಮಾಡ್ತಾಳೆ, ಅದು ಮಾಡ್ತದೆ. ನಾನು ಅಂದರೆ ಕರೋಮಿ ಹೇಳಬೇಕು. ಕರೆಕ್ಟ್, ಕರೆಕ್ಟ್. ಆಯಿತು, ಮುಂದಿಂದು ಓದು. ದೆನ್ ನಮತಿ. ನಮತಿ ನಮಗೆ ಮೊದಲೇ ಬಂತು, ಈಗ ಹೇಳ್ತಾ ಇದ್ದಾರೆ ಅವನು ಅವಳು ಅದು 3ಕ್ಕೆ ಬಂದೆ. ನಮಿಸುತ್ತಾನೆ, ನಮಿಸುತ್ತಾಳೆ, ನಮಿಸುತ್ತದೆ. ಓಕೆ. ಮತ್ತು ಪಠತಿ. ಪಠಿಸುತ್ತಾನೆ, ಓದುತ್ತಾನೆ, ಓದುತ್ತಾನೆ, ಓದುತ್ತಾಳೆ, ಓದುತ್ತದೆ, 3 ಆಗುತ್ತದೆ. ಮತ್ತು ಕ್ಷಾಲಯತಿ, ಪ್ರಕ್ಷಾಲಯತಿ ಹೇಳಿ. ಹಿಂದೆ ಕ್ಷಾಲಯತಿ ಹೇಳಿದ್ದಾರೆ, ಇಲ್ಲೊಂದು ಪ್ರ ಸೇರಿಸಿಬಿಟ್ಟರು. 2ಕ್ಕೆ ಒಂದೇ ಅರ್ಥ. ಕ್ಷಾಲಯತಿ, ಪ್ರಕ್ಷಾಲಯತಿ ಒಂದೇ ಅರ್ಥ. ಶುಭ್ರಂ ಪರಿಶುಭ್ರಂ ಹೇಳ್ತಾರಲ್ಲ, ಒಂದೇ ಅರ್ಥ. ಸುಮ್ಮನೆ ಸೇರಿಸೋದು. ಶುದ್ಧಂ ಪರಿಶುದ್ಧಂ ಎರಡೂ ಒಂದೇ. ಹಾಗೆ ಶುದ್ಧಂ ಪರಿಶುದ್ಧಂ ಒಂದೇ ಆಗಿರುವ ಹಾಗೆ ಕ್ಷಾಲಯತಿ, ಪ್ರಕ್ಷಾಲಯತಿ ಹೇಳು. ಪ್ರಕ್ಷಾಲಯತಿ. ಪ್ರಕ್ಷಾಲಯಾಮಿ ಅಂದರೆ ನಾನು ತೊಳೆಯುತ್ತೇನೆ. ಪ್ರಕ್ಷಾಲಯತಿ ಅಂದರೆ ಅವನು ತೊಳೆಯುತ್ತಾನೆ, ಅವನು ಅವಳು ಅದು. ಈಗ ನೆನಪಿರುತ್ತದಾ? ಮತ್ತೊಂದು ಸಲ ಹೇಳ್ತೀನಿ. ಪ್ರಕ್ಷಾಲಯಾಮಿ ಅಂದರೆ ನಾನು ತೊಳಿ, ಪ್ರಕ್ಷಾಲಯತಿ ಅಂದರೆ ನೆನಪಿರುತ್ತದಲ್ಲ. ಆಯಿತು, ಈಗ ಮುಂದೆ ಹೋಗೋಣ. ಚರತಿ, ಇದು ಹೊಸದು. ಚರತಿ ಅಂದರೆ ಚರಿಸುತ್ತಾನೆ, ಸಂಚಾರ ಮಾಡ್ತಾನೆ ನೋಡಿ, ಇಲ್ಲಿಂದ ಅಲ್ಲಿಗೆ ಚರಿಸುವುದು ಅಂದರೆ ಚರತಿ ಅಂದರೆ ಆಚರಿಸುತ್ತಾನೆ. ಆಚರತಿ, ಚರತಿ ಒಂದೇ ಅರ್ಥ. ಚರತಿ ಸ್ವಲ್ಪ ವ್ಯತ್ಯಾಸ ಇದೆ. ಸಂಸ್ಕೃತದಲ್ಲಿ ಚರತಿಗೆ ಆ ಸೇರಿಸಿಬಿಟ್ಟರೆ ಆಚರತಿ ಆಗುತ್ತದೆ. ಸಂಚರತಿ ಅಂದರೆ ದೂರ ದೂರ ಹೋಗುತ್ತಾ ಆಗುತ್ತದೆ. ಹಾಗೆ ಆಚರಿಸುವುದು ಅಂದರೆ ಏನೋ ಒಂದು ಯಾವುದೋ ಒಂದು ಕೆಲಸ ಆಚರಿಸುವುದು, ಶಾಸ್ತ್ರೋಕ್ತ ವಾಕ್ಯವನ್ನು ಆಚರಿಸುವುದು, ಆಜ್ಞೆಯನ್ನು ಪಾಲಿಸುವುದಂದರೆ ಆಚರಿಸುತ್ತಾನೆ. ಹಾಗೆ
ಆಚಾರ ಮಾಡ್ತಾರೆ, ಆಚಾರಗಳು ಹೇಳ್ತಾರಲ್ಲ ಅದು. ಸಂಚರತಿಯಿಂದ ಮೂವ್ಮೆಂಟ್. ಸಂಚರತೆಯನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದಲೇ ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಅದು. ಅಂದರೆ ಸಂಸ್ಕೃತದಲ್ಲಿ ಕ್ರಿಯಾಪದಕ್ಕೆ ಉಪಸರ್ಗ ಸೇರಿಸುವುದರಿಂದ ತುಂಬ ಬದಲಾವಣೆ ಆಗ್ತದೆ, ಅನೇಕ ಆಗುತ್ತೆ. ಅದು ಮುಂದೆ ಮುಂದೆ ಬರುತ್ತದೆ, ಈಗಲೇ ಏಕೆ ಆಯಿತು. ಸೊ ಚರತಿ ಅಂದರೆ ಆಚರಿಸುತ್ತಾನೆ, ಮಾಡುತ್ತಾನೆ. ಅಂದರೆ ಈಗ ಹೊಸ ಪದಗಳು ಹೇಳಿಕೊಟ್ಟರು. ಏನು ಮೇಲೆ ನೋಡು, ಮೇಲೆ ಏನು ದೇವ, ರಾಮ, ಸೂರ್ಯ, ಚಂದ್ರ, ವೃಕ್ಷ, ಧರ್ಮ, ಕಾಲ ಸಿಕ್ಕಿತಾ? ಪುಲ್ಲಿಂಗ ಶಬ್ದಗಳು. ಅದರ ಕೆಳಗೆ ನಪುಂಸಕಲೋಡು ಫಲಂ, ಪುಣ್ಯಂ, ಪಾಪಂ, ಸತ್ಯಂ, ಅಮೃತಂ, ಜ್ಞಾನಂ, ಮಹಾಭಾರತಂ ಪುಸ್ತಕಂ ನಪುಂಸಕ ಆಯಿತು. ಈಗ ಕೆಲವು ಕ್ರಿಯಾಪದಗಳು ಕೊಟ್ಟರು. ಏನು ಕರೋತಿ, ವದತಿ, ನಮತಿ, ಪಠತಿ, ಪ್ರಕ್ಷಾಲಯತಿ, ಚರತಿ. ಅಂದರೆ ಕೆಲವು ಪುಲ್ಲಿಂಗ ಶಬ್ದಗಳು ಕೊಟ್ಟರು, ಕೆಲವು ನಪುಂಸಕಲಿಂಗ ಶಬ್ದಗಳು ಕೊಟ್ಟರು, ಕೆಲವು ಕ್ರಿಯಾಪದಗಳು ಕೊಟ್ಟರು. ಈ ಮೂರನ್ನು ಸೇರಿಸಿ ಕೆಲವು ವಾಕ್ಯಗಳು ತಯಾರು ಮಾಡ್ತಾರೆ. ಇಲ್ಲಿ ನೋಡಿ, ರಾಮ ಕಿಂ ಕರೋತಿ, ಅಲ್ಲಿ ಓದು. ಈಗ ರಾಮ ಗೊತ್ತಾಯ್ತು ನನಗೆ, ಏಕೆ ರಾಮ ಹಿಂದೆ ಬಂತು. ರಾಮನು. ಕಿಂ ಅಂದ್ರೇನು? ಹೊಸ ಪದ. ಹೊಸ ಗೊತ್ತಿಲ್ಲ ಅಂದರೆ ಸ್ವಾಮೀಜಿ ಅಲ್ಲಿ ಹಾಕಿದ್ದಾರೆ, ಏನನ್ನು ಎಂದು ಹೇಳಿದ್ದಾರೆ. ಕರೋತಿ ಅಂದರೆ ಈಗಲೇ ಕಲ್ತ್ಕೊಂಡಿದ್ದೇವೆ, ಮೇಲೆ ಹೇಳಿದ್ದಾರೆ ನೋಡಿ. ಈ ಪಾಠದಲ್ಲಿ ನೋಡಿ ಎರಡು ಇರ್ತದೆ. ಈ ಪಾಠದಲ್ಲಿ ಬಂದಿರುವ ಹೊಸ ಪದಗಳು ಕೆಲವೊಮ್ಮೆ ಹಿಂದಿನ ಪಾಠದಲ್ಲಿ ಬಂದಿದ್ದು. ಈ ಪಾಠದಲ್ಲಿ ಬಂತ ಕರೋತಿ ನಮಗೆ ಹೊಸದಾ ನೋಡಬೇಕು. ಹೊಸದನಿಸಿದರೆ ಇಲ್ಲೇ ನೋಡ್ಕೊ, ಮೇಲೆ ಇವ ಇಲ್ಲೇ ಕರೋತಿ ಇದೆ, ಹೌದಾ? ಗೊತ್ತಾಯ್ತಾ? ಮೇಲೇ ಇದೆ ನೋಡಿ ಕರೋತಿ. ಈಗ ವಾಕ್ಯಕ್ಕೆ ಏನರ್ಥ? ರಾಮ ಅಂದರೆ ರಾಮನು, ಕಿಂ ಅಂದರೆ ಸ್ವಾಮೀಜಿ ಹೊಸದಾಗಿ ಹೇಳಿಕೊಟ್ಟರು, ಏನನ್ನು, ಕರೋತಿ ಅಂದರೆ ಮಾಡುತ್ತಾನೆ. ಈಗ ಮೂರು ಸೇರಿಸಿಬಿಟ್ಟು ಒಂದು ವಾಕ್ಯಾರ್ಥ ಹೇಳು. ರಾಮ ಏನನ್ನು ಮಾಡುತ್ತಾನೆ, ಆಯಿತಾ? ಹಾಗೆ ಮಿಕ್ಕ ವಾಕ್ಯಗಳಿಗೆ ಅದು ಹೋಮ್ವರ್ಕು ನೀವೇ ಮಾಡಬೇಕು. ಏನು? ಈ ಒಂದೊಂದು ಪದ ಬಿಡಿಸಬೇಕು. ಪದಗಳನ್ನು ಬಿಡಿಸಿ ಒಂದೊಂದು ಪದಕ್ಕೆ ಅರ್ಥವೇನು ನೋಡ್ಕೋದು. ಮತ್ತು ನೋಡಿಕೊಂಡು ಅದಕ್ಕೆ ಇವು ಕ್ರಿಯಾಪದಗಳು ಮೇಲೆ ಇವೆ, ಈಗ ಪುಲ್ಲಿಂಗ ಪದಗಳು ಇಲ್ಲಿವೆ, ನಪುಂಸಕಲಿಂಗ ಪದಗಳು ಇಲ್ಲಿವೆ. ಎಷ್ಟು ಬಂದರೆ ಅಷ್ಟು ಹೇಳು, ತಪ್ಪಿದ್ದರೆ ನಾನು ಸರಿ ಮಾಡ್ತೇನೆ. ನೀವು ಇದು ವಾಕ್ಯಕ್ಕೆ ಅನುವಾದ. ಈ ಸಂಸ್ಕೃತ ವಾಕ್ಯಗಳಿವೆ ನೋಡಿ. ಅಭ್ಯಾಸ 2 ಎಂದು ಹೇಳಿದಾರಲ್ಲ, ಅಭ್ಯಾಸ 2ನಲ್ಲಿ ಈ ರಾಮ ಕಿಂ ಕರೋತಿ ಇದಕ್ಕೆ ಅನುವಾದ ನೀವು ಕನ್ನಡದಲ್ಲಿ ಮಾಡಬೇಕು. ಮತ್ತು ದಶರಥಂ ನಮತಿ ಅಲ್ಲ, ಅದು ಒಂದೇ, ಅದೇ ಇದು ಸೇರಿಕೊಂಡು 2 ಸೇರಿಕೊಂಡು ಒಂದೇ ವಾಕ್ಯ. ಒಂದಲ್ಲ, ನಿಜವಾಗಿ 2 ವಾಕ್ಯಗಳು ಒಂದನ್ನಲ್ಲೇ ಸೇರಿಸಿದ್ದಾರೆ. ಸೊ ಅದಕ್ಕೆ ಅರ್ಥ ನೀವು ಹೇಳಬೇಕು. ಅದು ಹೇಳಲ್ಲ, ಒಂದು ಹೇಳ್ತೀನಿ ನಾನು. ದಶರಥಂ ನಮತಿ. ನಮತಿ ಅಂದರೆ ನಮಿಸುತ್ತಾನೆ, ಗೊತ್ತು ನಮಗೆ. ಬಟ್ ದಶರಥಂ ಏನು? ದಶರಥ ರಾಮ ಹಾಗಿರುತ್ತದೆ, ಅಕಾರ ಅಂತ ಪದ. ದಶರಥ ಅಂದರೆ ದಶರಥನು. ದಶರಥಂ ಎಂದು ಹೇಳಿದರೆ ನೋಡಿ ದ್ವಿತೀಯ ಆಗುತ್ತೆ. ರಾಮಂ ಎಂದು ಅಂದರೆ ದಶರಥನನ್ನು ನಮಿಸುತ್ತಾನೆ. ಈಗ ಪ್ರಶ್ನೆ ನೋಡು, ರಾಮ ಕಿಂ ಕರೋತಿ, ರಾಮ ಏನು ಮಾಡ್ತಾನೆ, ಏನನ್ನು ಮಾಡ್ತಾನೆ ಒಂದೇ. ಏನನ್ನು ಮಾಡ್ತಾನೆ ಅಂದರೆ ದಶರಥಂ ನಮತಿ, ದಶರಥನನ್ನು ನಮಿಸುತ್ತಾನೆ. ಹೀಗೆ ಸಂಸ್ಕೃತ ವಾಕ್ಯ ಹೇಳಿದ್ದರೆ ನಿಮಗೆ ತಕ್ಷಣವೇ ಅರ್ಥ ಹೊಳೆಯಬೇಕು. 4-6 ಸಲ ಅಭ್ಯಾಸ ಮಾಡಿದ್ದರೆ ಶಬ್ದ ಹೇಳಿದಾಗ ಅರ್ಥ ಕನ್ನಡದಲ್ಲಿ ಹೊಳೆಯಬೇಕು. ಆವಾಗ ಅಭ್ಯಾಸ ಆಗಿಬಿಟ್ರೆ ಕೆಲವು ದಿವಸ ನಂತರ, ಈಗ ಸುಮ್ಮನೆ ಸಂಸ್ಕೃತದಲ್ಲಿ ಓದಿಬಿಟ್ರೆ ಅದೇ ಅರ್ಥವಾಗ್ತದೆ ಅಷ್ಟೇ. ಅಭ್ಯಾಸ ಅಂದರೆ ಅದೇ, ಇನ್ನೇನಿಲ್ಲ. ಒಂದು ಪದ ಕಲಿತುಕೊಂಡು ಪದದ ರೂಪ ಗೊತ್ತಾಗಬೇಕು. ಪದದ ರೂಪ ಗೊತ್ತಾದ ನಂತರ ಪದ ಹೇಳಿದ ತಕ್ಷಣವೇ, ಓದಿದ ತಕ್ಷಣವೇ ಅದರ ಅರ್ಥ ಮನಸ್ಸಿಗೆ ತಕ್ಷಣವೇ ಹೊಳೆಯಬೇಕು. ಎಷ್ಟು ಬೇಗ ಹೊಳೆಯುತ್ತದೋ ಅಷ್ಟು ಭಾಷೆ ಚೆನ್ನಾಗಿ ಬಂತು ಎಂದರ್ಥ. ಬೇಗ ಹೊಳೆಯಲ್ಲ ಅಂದರೆ ಇದಕ್ಕೇನು? ಕರೋತಿ ಅಂದರೆ ಏನು? ನಮತಿ ಅಂದ್ರೇನು? ನಮತಿ ಅಂದರೆ ನಮಿಸು ಆಗಬಹುದಾ? ನಮಿಸುತ್ತಾನೆ. ಇಷ್ಟು ನೋಡಿ, ಇಷ್ಟು ಟೈಮ್ ಆಗಬಾರ್ದು, ತಕ್ಷಣವೇ ಹೊಳೆಯಬೇಕು. ನಮತಿ ಅಂದರೆ ನಮಿಸುತ್ತಾನೆ. ತಕ್ಷಣವೇ ಹೊಳೆದರೆ ಭಾಷೆ ಬೇಗ ಬರ್ತಾ ಇದೆ. ಅಭ್ಯಾಸ ಹೆಚ್ಚು ಮಾಡಬೇಕು. ಇದೇ ಭಾಷೆ ಕಲಿಯೋದು. ಪದದ ರೂಪ, ಅದರ ಅರ್ಥ. ಪದದ ರೂಪ ಕಲಿಯಬೇಕು, ಅರ್ಥ ತಕ್ಷಣವೇ ಹೊಳೆಯಬೇಕು. ಅಭ್ಯಾಸ ಹೆಚ್ಚು ಮಾಡಿಕೊಂಡ್ರೆ ಬೇಗ ಹೊಳೆಯುತ್ತದೆ, ಇಲ್ಲದಿದ್ದರೆ ಟೈಮ್ ತಗೊಳ್ತದೆ ಅಷ್ಟೇ. ಹೆಚ್ಚು ಸಲ 16 ಸಲ ಹೇಳಿ ಅಭ್ಯಾಸ ಆಗಿಬಿಡಿ ಅಷ್ಟೇ. ಇಲ್ಲಿ ನೋಡಿ, ಸಂಸ್ಕೃತ ವಾಕ್ಯಗಳಿಗೆ ಕನ್ನಡದಲ್ಲಿ ಅನುವಾದ ಮಾಡಬೇಕು. 5 ವಾಕ್ಯಗಳು ಕೊಟ್ಟರು. ಈಗ ಮತ್ತೆ ಅನ್ನು ಕೆಳಗೆ ನೋಡಿ, ಈ ವಾಕ್ಯಗಳನ್ನು ಸಂಸ್ಕೃತಕ್ಕೆ ತಿರುಗಿಸಿ ಹೇಳಿದರು. ಈ ವಾಕ್ಯಗಳನ್ನು ಸಂಸ್ಕೃತಕ್ಕೆ ನೀವು ಬದಲಾಯಿಸಬೇಕು. ಅಂದರೆ ಕನ್ನಡ ವಾಕ್ಯಗಳನ್ನು ನೀವು ಸಂಸ್ಕೃತಕ್ಕೆ ಅನುವಾದ ಮಾಡಬೇಕು. ಒಂದು ಮಾಡಿ ನಾನು ತೋರಿಸ್ತೀನಿ, ಮಿಕ್ಕದ ಮೇಲೆ ಮಾಡ್ಬೋದು. ಸರಸ್ವತಿಯನ್ನು ಪೂಜಿಸುತ್ತೇನೆ. ನೋಡು, ಸರಸ್ವತಿಯನ್ನು ಹಿಂದೆ ಬಂತು. ಸರಸ್ವತಿ ಅಂದರೆ ಸರಸ್ವತಿ, ಮೊದಲನೇ ಪಾಠದಲ್ಲಿ ಬಂತಲ್ಲ. ಸರಸ್ವತೀಂ ಎಂದು ಹೇಳಿಬಿಟ್ರೆ ಸರಸ್ವತಿಯನ್ನು. ಸರಸ್ವತಿ ದೀರ್ಘ ಇರುತ್ತದಪ್ಪ ಹಿಂದೆ. ನೋಡು ಹಿಂದಿನ ಪಾಠ ನೋಡು.
ಮೇಲೆ ವಾಕ್ಯಗಳು ನಾರಾಯಣಂ ನಮಾಮಿ ಬಂತಾನೆ. ಹಾಂ ಅದರ ಕೆಳಗಿನ ಲಾಸ್ಟ್ ವಾಕ್ಯ ನೋಡು, ಸರಸ್ವತೀಂ ನಮಾಮಿ ಸರಸ್ವತೀ ದೇವಿ. ಸಿಕ್ಕಿತಾ? ಹಾಂ ಅಲ್ಲಿ ನೋಡಿ, ಸರಸ್ವತೀಂ ನಮಾಮಿ, ಸರಸ್ವತಿಯನ್ನು ನಮಿಸುತ್ತೇನೆ. ಸರಸ್ವತೀ ದೇವಿ, ಸರಸ್ವತಿಯು ದೇವಿಯು. ಸರಸ್ವತಿ ಅಂದರೆ ಪ್ರಥಮ ವಿಭಕ್ತಿ, ಸರಸ್ವತೀಂ ಅಂದರೆ ದ್ವಿತೀಯ ವಿಭಕ್ತಿ, ಸರಸ್ವತಿ ಅಂದರೆ ಸರಸ್ವತಿಯು. ಹೇಳ್ರಿ, ಸರಸ್ವತೀ ಸರಸ್ವತಿಯು ಸರಸ್ವತಿಯು, ಸರಸ್ವತೀಂ ಅಂದರೆ ಸರಸ್ವತಿಯನ್ನು ಸರಸ್ವತಿಯನ್ನು. ಈಗ ಈ ವಾಕ್ಯದಲ್ಲಿ ನೋಡಿ, ಸರಸ್ವತಿಯನ್ನು ಪೂಜಿಸುತ್ತೇನೆ. ಸರಸ್ವತಿಯನ್ನು ಹೇಳಬೇಕಾದರೆ ಸರಸ್ವತೀಂ ಹೇಳಬೇಕು. ಪೂಜಿಸುತ್ತೇನೆ ಅಂದರೆ ಸಂಸ್ಕೃತದಲ್ಲಿ ಪೂಜೆ ಪೂಜಿಸುತ್ತೇನೆ ಅಂದರೆ ನಾನು ಪೂಜೆಯಾಮಿ, ಅವನು ಪೂಜಿಸುತ್ತಾನೆ ಅಂದರೆ ಪೂಜಯತಿ. ಪೂಜಯತಿ. ವ್ಯತ್ಯಾಸ ಗೊತ್ತಾಯ್ತಾ? ಮತ್ತೊಂದು ಸಲ ಹೇಳು. ಪೂಜೆಯಾಮಿ ಅಂದರೆ ನಾನು ಪೂಜಿಸುತ್ತೇನೆ, ಪೂಜಯತಿ ಅಂದರೆ ಅವನು ಪೂಜಿಸುತ್ತಾನೆ. ಪೂಜಿಸುತ್ತೇನೆ ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಪೂಜೆಯಾಮಿ, ಅವನು ಪೂಜಿಸುತ್ತಾನೆ ಪೂಜಯತಿ. ಪೂಜಯತಿ. ಇಷ್ಟು ಇದ್ದರೆ ಈಗ ಈ ಸಂಸ್ಕೃತ ವಾಕ್ಯಗಳು ಕನ್ನಡಕ್ಕೆ, ಕನ್ನಡ ವಾಕ್ಯಗಳು ಸಂಸ್ಕೃತಕ್ಕೆ, ಇಷ್ಟು ಮಾಡಿಬಿಟ್ಟರೆ 2 ಪಾಠಗಳಾಯ್ತಪ್ಪ. ಆಯಿತಾ? ದಿನಕ್ಕೊಂದು ಪಾಠ ಆಗ್ತಾನೇ ಇದೆ ಅಲ್ಲವೇ? 2ನೇ ಪಾಠ ಮುಗಿಯಿತು. ನಾಳೆ ಹೇಳಿಬಿಟ್ರೆ 3ನೇದು. ಒಂದು 10 ಪಾಠಗಳಾದರೆ ನಿಮಗೆ ಸ್ವಲ್ಪ ಗಿಫ್ಟ್ ಬರ್ತದೆ. ಕೆಲವು ಪದಗಳು ವಾಕ್ಯಗಳಿಗೆ ಮಾತಾಡೋಕ್ಕೆ ಸ್ವಲ್ಪ ಸ್ವಲ್ಪ ಬಂದು ಬಿಡ್ತದೆ. ಒಂದು ನಾಳೆ ಆದ್ಮೇಲೆ ನಾನು ಬರೋದು ಎಲೆಕ್ಷನ್ಗೆ ಹೋಗ್ತಾ ಆಯ್ತು ಹೋಗಿ ಬನ್ನಿ. ನಾನು ಆದಿತ್ಯವಾರ ನಂತರ ಸೋಮವಾರ ಬರ್ತೇನೆ. ಆಯಿತು, ನಾಳೆ ಇರ್ತದೆ. ನಾಳೆ ಇದ್ದೇನೆ. ಆಯಿತು, ನಾಳೆ ಹೇಳೋಣ. ಹಾಂ ನಾಳೆ ಹೇಳಿಬಿಟ್ಟು 1-2 ದಿವಸ ರಜಾ ಅಲ್ಲವೇ? 2-3 ದಿವಸನ? 3-4 ದಿನ. ಆಯಿತು, ಎಷ್ಟು ದಿವಸ ಅಂದರೆ ಅಷ್ಟು ದಿವಸ. ನಾಳೆ ಮಾತ್ರ ಪಾಠ ಇರ್ತದೆ. ನಾಳೆ ಉಂಟು. ಆಯಿತು, ನಾನು ಇವರಿಗೂ ಹೇಳ್ತಾ ಇದ್ದೆ, ಸೆಲ್ ಫೋನ್ಗಳಲ್ಲಿ ಅಲ್ಲವೇ, ಅವ್ರಿಗೂ ಹೇಳ್ತಾರೆ ನಾಳೆ ಇರುತ್ತದೆ. ಚುನಾವಣೆಯಲ್ಲಿ ವೋಟ್ ಹಾಕಿ, 2 ಕೈಯಲ್ಲಿ ಹಾಕಿ, 10 ಹಾಕಿ ಅಲ್ಲವೇ, ಎಷ್ಟು ಬೆರಳುವೆಯೋ ಅಷ್ಟು ಹಾಕಿ ಎಲ್ಲರೂ ಗೆಲ್ಲಲಿ ಎಂದು ಹೇಳಿಬಿಟ್ಟು ಬನ್ನಿ. ಆಯಿತಾ? ಮುಗಿಯೋದಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.